ವೈಕುಂಠ ಪತ್ತನದೇ ಅತ್ತ ಹರಿ ವೈಕುಂಠ ಪತ್ತನದೇ ಸಿರಿಯೋಡನೆ ಅರ್ತಿಯಲ್ಲಿ ನೆರೆದಿರ ಲಕ್ಷ್ಮೀ ಚಿತ್ತ ಜಯನಿ ವಂದಿಸುತ್ತ ಪೇಗಳು ಚಿತ್ತ ಜಯನಿ ವಂದಿಸುತ್ತ ಪೇಗಳು ತನ್ನ ಚಿತ್ತ ದುಪ್ಪವಿಸಿದ ವಿಮತವೋ ಲಕ್ಷ್ಮಿ ವಲ್ಲಭ, ಪ್ರಪಂಚದಲ್ಲಿ ನಾವೇನು ಮಾಡಿದ್ದೇವೆ ಎನ್ನುವುದನ್ನ ನಾವೇ ಹೇಳಿಕೊಳ್ಳುವುದಕ್ಕೆ ಆತ್ಮಶ್ಲಾಘನೆ ಅಂತ ಕರೆದ್ರು. ಹಾಗಾಗಿ ಅದನ್ನು ನಾವು ಮಾಡುವುದು ಬೇಡ, ನಾವೇನು ಮಾಡಿದ್ದೇವೆ ಅಂತ ಉಳಿದವರು ಗಮನಿಸಬೇಕು. ಹಾಗಿದ್ರೆ ಏನು ಮಾಡಿದ್ದೇನೆ ಏನು ಬಿಟ್ಟಿದ್ದೇನೆ ಎನ್ನುವುದು ಉಳಿದವ್ರಕ್ಕಿಂತ ನಿನಗೆ ಚೆನ್ನಾಗಿ ಗೊತ್ತುಂಟು. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಬೇಕು ನಿಮ್ಮ ಕುರಿತಾಗಿ. ವಲ್ಲಭ, ಏನು ಬಂಡಿಪೆ ಪತಿಯೇ ಏನು ಬಂಡಿಪೆ ಪತಿಯೇ ಗೈದ ದಡನೋ ಏನು ಬಂಡಿಪೆ ಪತಿಯೇ ಗೈದ ದಡನೋ ಏನು ಬಂಡಿಪೆ ಪತಿಯೇ ಓ ಓ ಓ ಏನೆನ್ನುವೆ ಗೀರ್ವಾಣನುತ ತ್ರೈಕ್ಷೋಣಿಯಲ್ಲಿ ಎಣಿಗಾಣೆ ಏನೆನ್ನುವೆ ಗೀರ್ವಾಣನುತ ತ್ರೈಕ್ಷೋಣಿಯಲ್ಲಿ ಎಣಿಗಾಣೆ ತಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿಯಾಗಿಯೇ ನಾನೇ ತನ್ನಳು ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿಯಾಗಿಯೇ ನಾನೇ ಧನ್ಯಳು ಏನೋ ಬಂಡಿಪೆ ಪತಿಯೇ ಕೈದ ದಡನ ಏನೋ ಬಂಡಿಪೆ ಪತಿಯೇ ಕೈದ ದಡನ ಏನೋ ಬಂಡಿಪೆ ಪತಿಯೇ ಇಂಥದ್ದೊಂದು ನಿಮ್ಮ ಬಾಯಿದ ಒಂದು ಪ್ರಶ್ನೆ ಬರ್ತದೆ ಎನ್ನುವ ಹಾಗೆ ಕನಸು ಮನಸ್ಸಿನಲ್ಲಿ ನಾನು ಎಣಿಸಿದವಳು ಅಲ್ಲವೇ ಅಲ್ಲ. ಯಾಕೋ ನಿಮ್ಮ ಕುರಿತಾಗಿ ಹೇಳಬೇಕು, ಬಹಳ ಕಷ್ಟ ಆಗುತ್ತದೆ. ಜನಸಾಮಾನ್ಯರ ಕುರಿತಾಗಿ ಹೇಳುವುದಾದ್ರೆ ಅವ್ರು ಇಂತಿಷ್ಟು ಎನ್ನುವ ಹಾಗೆ ಹೇಳಬಹುದು. ಆದ್ರೆ ನಿಮ್ಮ ಕುರಿತಾಗಿ ಯೋಚನೆ ಮಾಡಿ ಹೇಳಬೇಕಾಗ್ತದೆ. ಬಹಳಷ್ಟುಂಟು. ಒಂದೆರಡ ಅದಕ್ಕಿಂತಲೂ ನೀವು ಮಾಡಿದಂತಹ ಕಾರ್ಯ ಹೇಳುವುದಕ್ಕಿಂತಲೂ ನನ್ನ ಮನಸ್ಸಿನಲ್ಲಿ ನಿಮ್ಮ ಕುರಿತಾಗಿ ಇರುವ ಅಭಿಪ್ರಾಯ ಆದ್ರೂ ಹೇಗೆ, ನಿಮ್ಮನ್ನ ಕೈ ಹಿಡಿದದ್ದಾದ್ರೂ ಹೇಗೆ. ನಾನು ಸಮುದ್ರ ಮತನ ಕಾಲದಲ್ಲಿ ಹುಟ್ಟಿದಂತಹ ಸಂದರ್ಭ, ನನ್ನನ್ನು ವರಿಸಿದವರು ತಾವು. ನನ್ನ ಕೈಗೆ ಮಾಲಿಕೆ ಇದ್ದಾಗ ಯಾರಿಗೆ ಹಾರ ಹಾಕಬೇಕು ಎನ್ನುವ ಹಾಗೆ ಬಹಳಷ್ಟು ಯೋಚಿಸಿದ್ದೇನೆ. ನಾನಂತಲ್ಲ, ಹೆಣ್ಣಾದವಳೇ ಹಾಗೆ ವಲ್ಲಭನನ್ನು ಆರಿಸಿಕೊಳ್ಳುವ ವಿಚಾರದಲ್ಲಿ ಬಹಳಷ್ಟು ಯೋಚನೆ ಮಾಡ್ತಾಳೆ. ಹಾಗೆ ನಾನು ಯೋಚನೆ ಮಾಡಿದ್ದು ಸಾರ್ಥಕ ಆಯ್ತು ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ. ಯಾಕೆ, ನಿಮ್ಮನ್ನೇ ನಾನು ಪತಿಯಾಗಿ ಪಡೆದಿದ್ದೇನೆ. ಈ ಪ್ರಪಂಚದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು, ನನಗೆ ಹಾಗಲ್ಲ, ದೇವರೇ ಗಂಡ. ನಿನ್ನ ಯೋಗ. ನನ್ನಷ್ಟು ಭಾಗ್ಯವಂತರು ಬೇರೆ ಯಾರಿದ್ದಾರೆ ಹೇಳಿ ಸ್ವಾಮಿ? ನಿಮ್ಮ ಕುರಿತಾಗಿ ಹೊಗಳುವುದಕ್ಕೆ ನಾಲಿಗೆ ನನಗೆ ಒಂದೇ ಆಯ್ತಲ್ಲ, ಬಹಳಷ್ಟು ಬೇಸರ ಆಗುತ್ತದೆ. ಖಂಡಿತ ಹೌದು, ನಿಮ್ಮನ್ನು ಹೊಗಳುವುದಕ್ಕೆ ನನಗಂತೂ ಸಾಧ್ಯ ಇಲ್ಲ. ಈ ಮೂರು ಲೋಕದಲ್ಲಿಯೇ ನಿಮ್ಮನ್ನ ಬಲ್ಲವರಿದ್ದಾರೆ, ಅವ್ರಿಗೆಲ್ಲ ಗೊತ್ತುಂಟು. ಸತ್ಯ, ನನ್ನ ಮನಸ್ಸಿನ ಅಭಿಪ್ರಾಯ ಹೇಳ್ತೇನೆ. ಆ ಹರನ ಆಣೆಯಾಗಿಯೂ ನಿಮ್ಮ ಸತಿಯಾಗಿ ನಾನಿದ್ದೇನಲ್ಲ, ಇದೇ ನನಗೆ ಸಾರ್ಥಕ್ಯ. ಹೌದು, ಬಹಳ ಸಂತೋಷ. ಹೆಂಡತಿ ಒಬ್ಬಳು ಈ ರೀತಿಯಾಗಿ ಗಂಡನ ಮನಸ್ಸನ್ನ, ಅವನ ಕಾರ್ಯವೈಖರಿಯನ್ನ ಒಪ್ಪಿಕೊಂಡು ಅರ್ಥವಿಸಿಕೊಂಡು
ಅವನಿಗೆ ಸಹವರ್ತಿಯಾಗಿ ನಡೀತಾಳೆ ಅಂತಾದ್ರೆ ಅದಕ್ಕಿಂತ ಯೋಗ ಮತ್ತು ಗಂಡನಿಗೆ ಬೇರೆ ಬೇಕು ಅಲ್ವಾ? ಬಹಳ ಸಂತೋಷ ಆಯ್ತು. ಏನೇ ಇದ್ರು ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟಬಹುದು, ಅಂತ ಘನ ಕಾರ್ಯ ತಾವು ಮಾಡಿದ್ದಾದ್ರೂ ಏನು ಎನ್ನುವ ಹಾಗೆ. ಈಗ ಕೇಳ್ಕೊಳ್ಬೇಕಾದದ್ದು ಅನಿವಾರ್ಯವೇ. ಯಾಕೆಂದ್ರೆ ಆ ಮಾಡಿದ್ದು ಏನು ಅಲ್ಲ ಅಂತಲೇ ಲೆಕ್ಕ. ನೀವು ಹಾಗೆ ತಿಳಿದಿರಬಹುದು, ಆದ್ರೆ ನೀವು ಮಾಡಿದ್ದೇನು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತುಂಟು. ಕುಂದ ಕುಟ್ಮಲ ರದನ ಕುಂದ ಕುಟ್ಮಲ ರದನ ಕುಂದ ಕುಟ್ಮಲ ರದನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮತ್ಸ್ಯಾವತಾರ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಸೋಮನ ಮಂದರ ಪ್ರಿಯ ಕುಂದಪುತ ಮಂದರ ಪ್ರಿಯ ಮಂದರ ಪ್ರಿಯ ಮಂದರ ಪ್ರಿಯ ಕುಂದಪುತ ನಂದನರ ಕತಿಯಿಂದಿರಿದು ಒಟುವೆಂದೆನಿಸಿ ಮುದದಿಂದ ಮೆರೆವ ಮದಾಂದ ಬಲಿಯವ ಸುಂದರಿಗೆ ಬರದಿ ಒತ್ತಿ ಮುದದಿಂದ ಮೆರೆವ ಮದಾಂದ ಬಲಿಯವ ಸುಂದರಿಗೆ ಬಲದಿಂದ ಬತ್ತಿ ಕುಂದ ಕುಕ್ಮಲ ರದನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಏನ ಬಣ್ಣೀತೆ ಪತಿಯೇ ನಾನೇನ ಬಣ್ಣೀತೆ ಪತಿಯ ಏನ ಬಣ್ಣೀತೆ ಪತಿಯೇ ನಾ ಏನ ಬಣ್ಣೀತೆ
ಪತಿಯೇ 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 ಆ ಕೇಳಿ ನನಗನ್ನಿಸುವುದು ಹೀಗೆ, ಹೇಗೂ ನೀವಂತಲ್ಲ ಸ್ವಾಮಿ, ಕೆಲ ದೊಡ್ಡವರ ಹಾಗೆ ತಾವು ಏನೇ ಒಂದು ಘನ ಕಾರ್ಯ ಮಾಡಿದ್ದಿದ್ರು ನಮ್ಮಿಂದಲೇ ಏನಾಗಲಿಲ್ಲ, ಮತ್ತೊಬ್ಬರನ್ನೇ ಬೆಟ್ಟಿಟ್ಟು ತೋರಿಸ್ತಾರೆ ಬಿಟ್ರೆ ತಾವು ಮಾಡಿದವರಲ್ಲ. ಅದು ನಿಮ್ಮ ಗನಸ್ತಿಕೆ ಸ್ವಾಮಿ, ಕರ್ತವ್ಯ ಅಂತ ಮಾಡಿದ್ದು ನಾವು. ಹೌದಪ್ಪ, ನೀವು ಮಾಡಿದಂತಹ ಕೆಲಸ ಒಂದ ಎರಡ, ಮೊದಲೇ ಹೇಳಿದ್ದೇನೆ ನಿಮ್ಮನ್ನು ಹೊಗಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದ್ರೂ ನೀವು ಮಾಡಿದಂತಹ ಒಂದೆರಡು ಕಾರ್ಯವನ್ನಾದ್ರೂ ನಾನೇ ಬೆಟ್ಟಿಟ್ಟು ತೋರಿಸದೆ ಹೋದ್ರೆ ನಾನು ತಿಳಿದದ್ದು ಏನು ಎನ್ನುವ ಪ್ರಶ್ನೆ ಬರುವುದಿಲ್ವಾ? ನಿಮ್ಮ ಕುರಿತಾಗಿ ನಾನು ಬಹಳಷ್ಟು ತಿಳಿದೇ ಇದ್ರು ತಿಳಿದದ್ದನ್ನು ಸ್ಪಷ್ಟವಾಗಿ ಅನ್ನಾಗಿ ತಿಳಿದಿದ್ದೇನೆ ನಾನು. ಹೌದಪ್ಪ, ಒಂದೆರಡು ಕಾರ್ಯ ಮಾಡಿದವರು ತಾವಲ್ಲ. ಅಯ್ಯೋ, ಹಿಂದೊಂದು ಸಂದರ್ಭ ವೇದಗಳನ್ನ ಹೊತ್ತೊಯ್ಯುತ್ತಿರುವಂತಹ ಸೋಮಕಾಸುರ, ಹೌದಾ, ಅವ ವೇದಗಳು ಪ್ರಪಂಚದಲ್ಲಿ ಯಾರಿಗೂ ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಅದನ್ನು ಕದ್ದು ಸಮುದ್ರದ ತಳದಲ್ಲಿ ಹೋದ. ಆ ಸಂದರ್ಭ ತಾವು ಮಾಡಿದಾದ್ರು ಏನು, ಮತ್ಸ್ಯಾವತಾರದಿಂದ ಅವನನ್ನು ಬಡಿದು ಕೊಂದವರು ತಾವು. ಮಾತ್ರ ಅಲ್ವೇ ಅಲ್ಲ, ಹಿರಣ್ಯಕಶಪು ಎನ್ನುವರು ದೂರ್ತರಾಗಿ ಮೆರೆದಾಡ್ತಾ ಇದ್ರು. ಹೌದಾ, ಅಂತಹ ಸಂದರ್ಭದಲ್ಲಿ ಆ ಹಿರಣ್ಯಾಕ್ಷ ಭೂಮಿಯನ್ನೇ ಚಾಪೆ ಅಂತ ಮಡಚಿಕೊಂಡೊಯ್ತಾ ಇದ್ದ. ಆಗ ತಾವು ಮಾಡಿದ್ದೇನು, ಅವನನ್ನು ನೀವು ಕೊಲ್ಲಲಿಲ್ವಾ? ಮಾತ್ರ ಅಲ್ಲ ಸ್ವಾಮಿ, ಕುಂದರಾದ್ರಿ ಆ ಸಮುದ್ರ ಮಥನ ಕಾಲದಲ್ಲಿ ಪರ್ವತವೇ ಮುಳುಗುವಂತಹ ಸಂದರ್ಭ ತಾವೇ ಮತ್ಸ್ಯಾವತಾರದಲ್ಲಿ ಹೋಗಿ ಅದನ್ನು ಎತ್ತಿ ಸಮುದ್ರ ಮಥನಕ್ಕೆ ಸಹಕಾರಿಯಾದವರು ತಾವು. ಮಾತ್ರ ಅಲ್ಲ, ಹಿರಣ್ಯಕಶಪು ತಾನಾಗಿ ಮೆರೆದಾಡುತ್ತಾ ಇದ್ದ. ಆ ಸಂದರ್ಭದಲ್ಲಿ ನರಸಿಂಹಾವತಾರದಿಂದ ಒಳಗೂ ಅಲ್ಲದ ಹೊರಗೂ ಅಲ್ಲದ ಮೇಲೂ ಅಲ್ಲದ ಕೆಳಗೂ ಅಲ್ಲದ ಹಗಲು ಅಲ್ಲದ ರಾತ್ರಿ ಅಲ್ಲದ ಆ ಸಂದರ್ಭವನ್ನು ಸೃಷ್ಟಿಸಿ ಅವನನ್ನು ಕೊಂದು ಮುಗಿಸಿದವರು. ಮಾತ್ರ ಅಲ್ಲವೇ ಅಲ್ಲ, ಆ ಬಲಿಯೊಬ್ಬ ನನ್ನನ್ನು ಬಿಟ್ಟು ಬೇರೆ ಪ್ರಪಂಚದಲ್ಲಿ ಯಾರೂ ಇಲ್ಲ ಎನ್ನುವ ಹಾಗೆ ಹೆಮ್ಮೆಯಿಂದ ಬದುಕುತ್ತಾ ಇದ್ದ. ಅಂತವನ ಮದವನ್ನ ತಾವು ಇಳಿಸಲಿಲ್ಲ, ಪಾತಾಳಕವನ್ನ ಅಟ್ಲಿಲ್ವಾ? ಅದು ಹೇಗೆ ವಾಮನ ರೂಪದಲ್ಲಿ ಇಷ್ಟೆಲ್ಲ ಘನ ಕಾರ್ಯ ಮಾಡಿದ್ದೀರಿ ಸ್ವಾಮಿ. ನಿಮ್ಮನ್ನ ಹೊಗಳದೆ ಮತ್ತಿನ್ನೇನು ಮಾಡ್ಲಿಕ್ಕೆ ಆಗ್ತದೆ? ಬಿಡಿ, ನಿಮ್ಮನ್ನು ಹೊಗಳುವುದಕ್ಕೆ ಬಹಳ ಸಮಯ ಬೇಕಾಗ್ತದೆ. ಇದಿಷ್ಟು ಇನ್ನು ಕೆಲವೆಲ್ಲ ಹೇಳ್ತೇನೆ, ಬನ್ನಿ ಬನ್ನಿ. ಅರ್ಥ ಆಗಿರ್ಬೇಕು. ನನಗೆ ತಿರುಗುವುದು ಗುಣ, ಕಾರಣ ಚಕ್ರ. ನಾನು ಅಲ್ಲಪ್ಪ, ನಿಂತ್ಕೊಳ್ಳಿಕ್ಕಾಗಲಿಲ್ಲ, ಏನು ರಗಳೆ ಮಾಡಿಬಿಟ್ರು. ಅಪ್ಪಪ್ಪ, ಎಷ್ಟು ಹೊತ್ತು ಗೊತ್ತಿರೋ ಒಂದು ಪ್ರಜ್ಞೆ, ಕೇಳುವವರ ತಾಳ್ಮೆಗೆರ್ತದೆ. ಏನಾದ್ರೂ ಉಂಟ ಇವರಿಗೆ? ಲೋಕದಲ್ಲಿ ಇವರೇ ಗಂಡ ಹೆಂಡತಿ ಅಂದ್ರೆ ಇವರೇ ಗೊತ್ತಿಲ್ಲ, ಸ್ವರೂಪ ಜ್ಞಾನ ಇಲ್ಲ. ಏನ್ ಮಾಡೋಣ, ಸ್ವಲ್ಪ ತಿಳಿಸೋಣ. ಯಾರು ಅಂತ ಇವರಲ್ಲಿ ಕೇಳಿ, ಕೈ ಎಷ್ಟು ಹಗರಾಗಿರ್ಬೇಕು.
ಅದೇ ನಾನು. ಸುದರ್ಶನ ನೀನ? ಹೌದು. ನಾಚಿಕೆ ಆಗೋದಿಲ್ಲ ಯಾಕ? ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಹಜವು. ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಹಜವು. ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಹಜವು. ಲಕ್ಷ್ಮೀ ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಹಜವು. ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಹಜವು. ಲಕ್ಷ್ಮೀ ದೇವಿ ಬೇಸರ ಮಾಡಬೇಡ, ಆಗೋಷ್ಟಾಗಿದೆ. ಮುದ್ದೆ ಒಂದು ಮಾತುಂಟು ನಾನು. ಅಗತ್ಯವಾಗಿ ಆಡಿ, ಯಾಕಂದ್ರೆ ಆಡೋರೆಲ್ಲ ಬಹಳಷ್ಟು ಆಡಿ ಆಡಿ ಹೋಗಿದ್ದಾರೆ. ನೀವು ಒಂದು ಯಾಕೆ ಕೊಡಿಸ್ಬೇಕು ಅಲ್ವಾ? ಹೌದು. ಏನೇ ಇದ್ರು ಪ್ರತಿ ದಿವಸದ ಹಾಗೆ ಇವತ್ತಲ್ಲ, ಅದಲ್ಲ. ಹೌದಾ? ನೇರವಾಗಿ ಬಂದ ಕ್ಷಣದಲ್ಲಿ ನನಗೆ ನಮಸ್ಕಾರ ಮಾಡುವವ. ಇವತ್ತು ನಮ್ಗೆ ಏನೂ ಇಲ್ವಾ? ಪಾಪ ಅಮ್ಮನವ್ರ ಗಂಡಾಗಿದ್ದೀರಲ್ಲ, ಹಾಗಾಗಿ ಅಮ್ಮನಿಗೆ ಮೊದಲು ನಮಸ್ಕಾರ. ಅಲ್ಲ, ಮತ್ತೆ ಮಾತಿ ನೀವ್ ಯಾಕೆ ಸುಮ್ಮನೆ ಮಾತಾಡಿ ಕೋಲ್ಪಟ್ಬಿಡ್ತೀನಿ. ಕೂತ್ಕೊಳ್ಳಿ. ನನಗಂತೂ ಬಹಳ ಸಂತೋಷ ಆಯ್ತು. ಯಾಕೆ ಇಷ್ಟೊತ್ತಿಗೆ ಯಾರು ಬಂದಿದ್ರು ಈ ರೀತಿಯಲ್ಲಿ ಪ್ರತಿಕ್ರಿಯೆ ಸಿಗ್ತಿರ್ಲಿಲ್ವೋ ಏನೋ. ಸಿಕ್ಕಿದೆಯೋ ಇಲ್ವೋ ನಮಗೆ ಅದು ವಿಷಯ ಬೇಡ. ನಮ್ಮ ಮನಸ್ಸಿಗೆ ಗೊತ್ತುಂಟಾ? ಹೌದೌದು. ಸರಿ ಸರಿ. ಅಲ್ಲ ವಿಷಯ ನೀನ್ ಯಾಕೆ ಬಂದೆ? ಅಲ್ಲ, ಸ್ವಲ್ಪ ನಾಚಿಕೆ ಬೇಡವಮ್ಮ. ಗಂಡ ಹೆಂಡಿನ ಸಂಭಾಷಣೆ ವ್ಯವಹಾರಗಳೇನಿದ್ರು ಅದು ನಾಲ್ಕು ಗೋಡೆಯ ಮಧ್ಯೆ ಇರಬೇಕು. ಹೌದು. ಬೆಳೆದ ಮಕ್ಕಳಿದ್ದಾರೆ, ಆಚೀಚಿ ಕೇಳುವವರಿದ್ದಾರೆ. ಸ್ವಲ್ಪ ಆದ್ರೂ ಪ್ರಜ್ಞೆ ಬೇಕೋ ಬೇಡವಮ್ಮ ನಿಮಗೆ? ಸುಮ್ಮನೆ ಇರ್ತೀಯ ನೀನು. ಯಾಕಮ್ಮ? ಅಪ್ಪ ಅಮ್ಮ ಮಾತನಾಡುವಾಗ ಬೆಳೆದ ಮಕ್ಕಳು ಬರಬಾರದು ಎನ್ನುವ ಆ ಪ್ರಜ್ಞೆ ನಿನಗುಂಟೇನ? ಮಗನಾದವನಿಗೆ ಗೊತ್ತಿರ್ಬೇಕು. ಹೌದು. ಆದರೆ ಅದಕ್ಕಿಂತಲೂ ಮೊದಲು ಅಪ್ಪ ಅಮ್ಮ, ಆಮೇಲೆ ಮಕ್ಕಳು. ಮಕ್ಕಳು ಹುಟ್ಟಿ ಆಮೇಲೆ ಬೆಳೆಯುವುದು ಅಲ್ವಾ? ಮಕ್ಕಳು ಬೆಳೆದು ನಿಂತಿದ್ದಾರೆ. ಮಕ್ಕಳ ಕಿವಿಗೆ ಇಂತಹ ಮಾತುಗಳೆಲ್ಲ ಬೀಳಬಾರದು. ಮಕ್ಕಳು ಇಲ್ಲದೆ ಹೋದಾಗ ಮಾತಾಡ್ಬೇಕು ಎನ್ನುವಷ್ಟು ಜ್ಞಾನ ಅಪ್ಪ ಅಮ್ಮನಿಗೆ ಮೊದಲು ಬೇಕು. ಅಲ್ಲ, ಅಂತ ಮಾತನ್ನ ನಾವು ಏನು ಆಡಿದ್ದೇವೆ ಅಂತ ಬೇಕಲ್ಲ. ರೂಢಿಯಲ್ಲಿ ಒಂದು ಮಾತಿದೆ, ಏನು? ಸತಿಗೆ ಪತಿಯಾದವನೇ ದೇವರು. ಖಂಡಿತ. ಅವ ಹೇಗಿದ್ದವ ಬೇಕಾದ್ರೂ ಹಾಗೆ. ಆದ್ರೆ ಇವರು ಮಾತ್ರ ಹಾಗಲ್ಲ, ಲೋಕಕ್ಕೆ ದೇವರು. ಅವರೇ ನನ್ನ ಗಂಡ. ಅಂತವರನ್ನು ಹೊಗಳ್ತೀರಿ ಬೇರೆ ಕೆಲಸ ಇಲ್ವಾ? ನೋಡಿ, ನಾವು ಮಾಡುವ ವ್ಯವಹಾರ ಏನಿದ್ರು ಕೂಡ ಅದು ನಮ್ಮವರು ಹೊಗಳುವ ಹಾಗಿರಬಾರ್ದು, ಊರಿನವ್ರು ಹೊಗಳ್ಬೇಕು.
ನಮ್ಮನ್ನು ಊರಿನವರು ಮೆಚ್ಚಬೇಕು ಬಿಟ್ರೆ ನಮ್ಮನ್ನೇ ಅವರು ನಮ್ಮನ್ನು ಮೆಚ್ಚಿಕೊಳ್ಳುವುದಲ್ಲ. ಏನ್ ಹೇಳ್ತೀರಿ ಅದಕ್ಕೆ ಅವರನ್ನು ನೀವು ಹೊಗಳ್ತಾ ಇದ್ದೀರಿ ಸರಿಯಾ ಬೇಕಾ ಕೇಳು. ಇಲ್ಲಿ ಬಾ, ಏನು ಒಂದು ಸಮಾಧಾನ ಪಟ್ಟುಕೋ. ಏನು ನನ್ನ ಗಂಡನನ್ನೇ ನಾನು ಹೊಗಳಿದ್ದೇನೆ ಬಿಟ್ಟರೆ ಬೇರೆ ಯಾರ ಗಂಡನ ಹೊಗಳಿಲ್ಲ. ಅಲ್ಲ ನೀವು ಬೇರೆ ಯಾರನ್ನು ಹೊಗಳುವುದೂ ಇಲ್ಲ, ಯಾಕಂದ್ರೆ ನಿಮಗೆ ಬೇರೆ ಯಾರು ಹೊಗಳಲಿಕ್ಕೆ ಸಿಕ್ಕುದಿಲ್ಲ. ಆ ಪ್ರಶ್ನೆ ಅಲ್ಲ, ಗಂಡನನ್ನು ಹೆಂಡತಿಯನ್ನು ಗಂಡನ ಹೊಗಳುವುದು ಸರಿಯೋ ಅಥವಾ ಬೇಕಾ ಕೇಳುವುದು ನಾನು. ಮುಚ್ಚಬಾಯ್ ಯಾಕೆ ಮುಚ್ಚು ಮುಚ್ಚಲ ಬಾಯ ಕಿಚ್ಚಿನ ವಾಣಿಯ ಮುಚ್ಚು ಮುಚ್ಚಲ ಬಾಯ ಕಿಚ್ಚಿನ ವಾಣಿಯ ಮುಚ್ಚದಿರ ತೊಡದೆ ಅಚ್ಚುದಗಿಂದ ನಿತ್ಯವೇನಾದರೂ ಹೆಚ್ಚುಗಾಯಿದು ಅವರಲ್ಲಿ ಮುಂದೆ ಬಂದೆ. ನಮ್ಮ ಮಗ ಎನ್ನುವ ಪ್ರೀತಿ ಇದುವರೆಗೂ ನಿನ್ನ ಮೇಲಿತ್ತು, ಹೌದಾ? ಬಂದವನು ಏನೇನೋ ಮಾತನಾಡ್ತಾ ಇದ್ದೀಯಲ್ಲ. ಗಂಡನನ್ನು ಹೇಳ್ತೀವಿ ಮುಚ್ಚಬಾಯ್. ಅದನ್ನು ಕೇಳಲಿಕ್ಕೆ ನೀನು ಯಾರ, ಎಂತದ್ದು ಅಂತ ಬೇಡವಾ? ನನ್ನ ಗಂಡ ಅಂತಹದ್ದು ಘನಕಾರ್ಯವನ್ನು ಮಾಡಿದ್ದಾರೆ, ಆದ್ರಿಂದಲೇ ನಾನು ಹೊಗಳಬೇಕಾಯ್ತು. ನಾನು ಯಾರ? ಹೌದು, ಅದನ್ನು ಕೇಳಲಿಕ್ಕೆ ನೀನು ಯಾರು ಅಂತ ಬೇಕಲ್ಲ. ಅಲ್ಲಮ್ಮ, ಮೊನ್ನೆ ಬಂದು ಮದುವೆ ಆದವ್ರು ಮಾತು ಕೇಳಿದ್ದು. ಮೊನ್ನೆ ಅಂದ್ರೆ ನಿನ್ನೆ ಕಳೆದ ಮೊನ್ನೆ ಮೊನ್ನೆ ಸಮುದ್ರ ಮಥನದಲ್ಲಿ ಹುಟ್ಟಿ ಬಂದ ನೀವು ಅವರನ್ನು ನೋಡಿದ್ದು, ಮದುವೆ ಆಗಿದ್ದು. ಹೌದು. ನಾನು ಎಷ್ಟು ವರ್ಷದಿಂದ ಅವರ ಜೊತೆಗಿದ್ದೇನೆ, ಇಲ್ಲಿದ್ದೇನೆ. ನಾನು ಯಾರು ಕೇಳ್ತಿರಲ್ಲ, ಏನು ಅರ್ಥ ಉಂಟ? ನೀವಿಲ್ಲಿಗೆ ಬರುವ ಮೊದಲೇ ನಾನಲ್ಲಿದ್ದವ. ಹೌದಾ? ನಾನು ಯಾರು ಕೇಳ್ತೀನಿ? ಇದ್ದದ್ದು ಹೌದು ಪುಣ್ಯಾತ್ಮ. ಯಾರಿಗ್ ಗೊತ್ತುಂಟು ನೀನೊಬ್ಬ ಇದ್ದೀಯನ್ನು ಹಾಗೆ ಸುದರ್ಶನ ಚಕ್ರವಾಗಿ ಇದ್ದದ್ದು ಬಿಟ್ರೆ ಇದುವರೆಗೂ ನಿನ್ನನ್ನು ಈ ಅವತಾರದಲ್ಲಿ ಕಂಡದ್ದಿಲ್ಲ. ನಾವು ಅವತಾರ ಸಂದರ್ಭಕ್ಕೆ ಸರಿಯಾಗಿ ಯಾವುದು ಬೇಕಾದ್ರೂ ಮಾಡ್ತೇವೆ. ಜನ ಬಯಸ್ತಾರೋ ಇಲ್ವೋ ಎನ್ನುವುದನ್ನು ನೋಡಿ ಆಮೇಲೆ ಅವತಾರ ಎತ್ತು. ಈ ಅವತಾರದಲ್ಲಿ ಜನ ನನ್ನನ್ನು ಇವತ್ತು ಬಯಸಿದ್ದಾರೆ, ನಾನು ಈ ಅವತಾರ ಎತ್ತಿ ಬಂದಿದ್ದೇನೆ. ಸುದರ್ಶನ ಎಂಬಲ್ಲಿಗೆ ಬರೇ ಆಯುಧ ಅಂತ ತಿಳ್ಕೊಳ್ಬೇಡಿ. ನನಗೂ ಒಂದು ಅಸ್ತಿತ್ವ, ವ್ಯಕ್ತಿತ್ವ ಎನ್ನುವುದಿದೆ. ಅವನ ಕೈಗೆ ನಾನು ಆಯುಧವೂ ಹೌದು, ಆಭರಣವೂ ಹೌದು. ನನಗೆ ನನ್ನದೇ ಆದ ಸ್ವಾತಂತ್ರ್ಯತೆಯೂ ಇದೆ. ಹೌದಾ? ಹೌದು. ನೀನು ನನ್ನನ್ನು ಆಕ್ಷೇಪ ಮಾಡುವ ಪ್ರಶ್ನೆ ಇಲ್ಲ. ಯಾಕೆ? ನನ್ನ ಗಂಡ ಅಂತಂತಹ ಘನಕಾರ್ಯವನ್ನು ಮಾಡಿದ್ದಾರೆ, ಹಾಗಾಗಿ ನಾನು ಹೊಗಳಿದ್ದೆ ಬಿಟ್ರೆ ನಿನಗೇನಪ್ಪ ಅದ್ರಲ್ಲಿ ಹೊಟ್ಟೆ ಕಿಚ್ಚು? ಹೊಗಳಿದ್ದು ಬೇಡ ಅಂತ ಹೇಳಿದ್ದು ಸಿಟ್ಟು ಬಂತ ನಿಮಗೆ? ಸಿಟ್ಟು ಮಾಡದೆ ಇರ್ತದ? ಆಗ್ತದೆ. ಯಾವಾಗ ಗೊತ್ತಾ? ಕಂಡುದ ನೋಡಿದರೆ ಕೆಂಡದ ಕಂಡುದ ನೋಡಿದರೆ ಕೆಂಡದ ಕಂಡುದ ನೋಡಿದರೆ ಕಂಡುದ ನೋಡಿದರೆ ಕೆಂಡದ ಕೆಂಡದ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಿಮ್ಮ ಗಂಡನಲ್ಲದಿದ್ದಡೆ ದಂಡ ಖಂಡಿತ. ನಿಮ್ಮ ಗಂಡ ನಾನಲ್ಲದಿದ್ದಡೆ ದಂಡ ಖಂಡಿತ. ದಂಡ ಖಂಡಿತ ಲಕ್ಷ್ಮೀ ದೇವಿ. ನಿಮ್ಮ ಗಂಡ ನಾನಲ್ಲದಿದ್ದಡೆ ದಂಡ ಖಂಡಿತ. ಲಕ್ಷ್ಮೀ ದೇವಿ ಕಂಡುದ ನೋಡಿದರೆ ಕೆಂಡದ ಲಕ್ಷ್ಮೀ ದೇವಿ. ಸಿಟ್ಟು ಬಂತಮ್ಮ? ಇಲ್ವಾ? ನೀವು ಗೊತ್ತು, ನಿಮ್ಮನ್ನು ಕರೀಲಿಲ್ಲ, ಗೊತ್ತಾಯ್ತಾ? ಅಲ್ಲಲ್ಲ, ಏನು ಇಟ್ಟು ಬರುವುದು ಬಂದಾಯ್ತು. ಆದ್ರೂ ಒಂದು ಏನು ಸಮಾತ ಬೇಡ. ನೀವು ಹೇಳಿ ನನ್ಗೆ ಗೊತ್ತಾಗ್ಬೇಕಾ? ಏನಿದ್ರು ಮಾತಾಡು. ಅವನ ಮೇಲೆ ಸಿಟ್ಟು ಬಂತು, ನಿಮ್ಮ ಮೇಲೆ ಗೊತ್ತಾಗಿದೆ.
ಪಾಪ ಲೋಕಪಾಲಕರ ಪರಿಸ್ಥಿತಿ ಹೆಂಡತಿಯ ಕೈಗೊಂಬೆ. ಅಡ್ಡಿಲ್ಲ ಬಿಡ ಅಮ್ಮ. ಸಿಟ್ಟು ಬಂದಿದೆ ನನಗೀಗ. ಇದ್ದುದನ್ನು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎಡಗೊಂದು ಹಾಗಾಯ್ತು ಅಂತ ಹಾಗೊಂದು ಮಾತುಂಟು. ಇಲ್ಲಿ ನಿಮಗೂ ಹಾಗೆ ಆಯ್ತಲ್ಲ. ಅಂದ್ರೆ ನಿಮ್ಮ ಗಂಡನ ಕುರಿತಾಗಿ ಹೊಗಳಿಕೆ ಸರಿಯಲ್ಲ. ಒಂದೇ ಒಂದು ಮಾತಿನಿಂದ ಏನು ಕಣ್ಣ ಗೊಂಡೆಗಳಲ್ಲಿ ಕೆಂಡವನ್ನು ಉಗುಳುತ್ತಾ ಸಿಟ್ಟು ಬಂತ ಇರ್ತದ. ನಿಜ ಕೇಳಿ, ನಿಮ್ಮ ಗಂಡ ಹೆಸರು ಮಾಡಿದ್ದ ಹೌದು, ಅಲ್ಲ ಅಂತಲ್ಲ, ಹಾಗಂತ ಅವರ ಶ್ರಮದಿಂದ ಅಲ್ಲ. ಯಾರೋ ನಮ್ಮಂಥವರು ಬೆವರು ಸುರಿಸಿದ್ರೆ ಬಡಪಾಯಿಗಳು ಪಾಪ ಹೆಸರು ಮಾಡ್ಕೊಂಡು ಹೋಗೋರು ಇವರು. ಇಂಥ ಸತ್ಯವನ್ನು ನಾವು ಸಮಾಜದಲ್ಲಿ ಎಷ್ಟು ನೋಡ್ತೇವೆ ಗೊತ್ತಾ? ವರ್ಷ ಇಡೀ ಒದ್ದಾಡೋದು ಯಾರೋ, ಯಾವತ್ತೋ ಒಂದ್ ದಿವಸ ಬಂದ್ಕೊಂಡು ಯಾರ್ಯಾರೋ ಹೆಸರು ಮಾಡ್ಕೊಂಡು ನೀವು ಕೂತ್ಕೊಂಡು ನಿಮ್ಮನ್ನು ಕಾಡ್ತಾನೆ ಇಲ್ಲಿ. ಏನಾದ್ರೂ ಬೇಕಾ? ಇದು ನಮ್ಮ ಅನಂತ ಪದ್ಮನಾಭನ ಮೇಳದ ಪರಿಸ್ಥಿತಿ. ಕೂತ್ಕೊಳ್ಳಿ. ಅಲ್ಲ, ಮೇಳದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೇನೆ, ಏನಾದ್ರೂ ಹೇಳಿ. ನಾನು ಮೇಳದಲ್ಲೇ ಇದ್ದೇನೆ, ನಾನು ಹೇಳ್ತೇನೆ ಆಯ್ತಾ? ಹಾ, ಇಲ್ಲಿ ಬನ್ನಿ, ಇಲ್ಲಿ ಬರ. ಇಲ್ಲಿ ಏನ ಯಾರೋ ಕೆಲಸ ನಾನಲ್ಲದಿದ್ದಡೆ ಬರೇ ದಂಡ. ವಿಷಯ ಬರೇ ಉತ್ಸವದ ಮೂರ್ತಿ ಬಿಟ್ರೆ ಅದಕ್ಕೆ ನೀನು ಬೇಸರ ಮಾಡ್ಲಿಕ್ಕಿಲ್ಲ. ಯಾಕೆ? ಕೆಲವರು ಕೆಲಸ ಮಾಡ್ಲಿಕ್ಕಾಗಿಯೇ ಇರೋದು, ಕೆಲವರು ಹೆಸರು ಮಾಡ್ಲಿಕ್ಕಾಗಿಯೇ ಇರುವುದು. ಆಕ್ಷೇಪ ಏನು ಆಕ್ಷೇಪ ಏನು ಇಲ್ಲ. ಕೆಲಸ ಮಾಡ್ಲಿಕ್ಕಾಗೆ ಇರುವವರು ಅಂತ ಗೊತ್ತಾದ ಮೇಲೆ ಅವರಿಗೆ ಕೆಲಸಕ್ಕಾದ್ರೂ ಒಂದು ಅವಕಾಶ ಇಡಬೇಕೋ ಬೇಡ. ಇವತ್ತು ಕೆಲಸವೂ ಇಲ್ಲ, ಹೆಸರು ಇಲ್ಲ. ಆದ್ರೆ ಅಲ್ಲ ಪುಣ್ಯಾತ್ಮ, ಈಗ ನನ್ನವರನ್ನು ನಾನು ಹೊಗಳಿದ್ದೇನೆ ಹೌದಾ? ನೀನು ಎಂತ ಹೇಳುದು? ನೀನಲ್ಲದಿದ್ದರೆ ನಿಮ್ಮ ಗಂಡ ಬಂಡ ಬರೇ ದಂಡ ಎಲ್ಲವೂ ನೀನೆ ಅಂತ ಹೇಳುದಾ? ಹೌದಪ್ಪ, ಎಲ್ಲ ನನ್ನನ್ನು ಸೇರ್ಕೊಂಡೆ ಮಾಡಿದ ಬಿಟ್ರೆ ಅವರು ಸ್ವತಂತ್ರವಾಗಿ ಏನು ಮಾಡಿ. ಸರಿ ಸರಿ ರಮಣ ಮಧ್ಯವರ ಧರ್ಮ, ಸರಿ ಸರಿ ರಮಣನ ಮಧ್ಯವರ ದರಿದಾಗ ನೀನಲ್ಲಿ ತೆರಳ ನಡಗಿದೆ ಬೇಡ. ಸರಿ ಅಂತಿನ ಹೇಳಿ ಬಿಡ, ಅಲ್ಲಿಗೆ ಪ್ರಕರಣ ಮುಗಿಯುವುದಿಲ್ಲ. ಸರಿ ಅಂತ ಹೇಳಿದ್ ಯಾಕೆ? ನೀನ್ ಆಡಿದ ಇಷ್ಟೂ ಮಾತನ್ನು ನಾನು ಒಪ್ಪಿಕೊಳ್ತೇನೆ. ಯಾವಾಗ ನಾನು ಕೇಳಿದ ಕೆಲವು ಪ್ರಶ್ನೆಗಳಿಗೆ ನೀನು ಸರಿಯಾದ ಉತ್ತರವನ್ನು ಕೊಟ್ಟಾಗ ನಿನ್ನನ್ನು ತೇರ್ಗಡೆ ಮಾಡಲಾಗುವುದು. ನೋಡೋಣ, ಕೇಳಿ ಪ್ರಶ್ನೆ ಯಾವುದು ಸರಿ ನೆನಪಿಟ್ಕೋ. ನೀವು ಹೇಳುವಾಗ ನೆನ್ಪು ಮಾಡ್ಕೊಂಡೆ, ನಮ್ಮ ಹೇಳುವಾಗ ನೆನ್ಪು ಮಾಡ್ಕೊಂಡು ಹೇಳಿ. ಗಟ್ಟಿ ಕೇಳು, ಗಟ್ಟಿ ಕೇಳು, ಸಿಕ್ಕಾಕೊಂಡೇ ಬೀಳ್ಬೇಕು. ನಿಧಾನ ಕೇಳಿ. ಅಲ್ಲ, ಯಜಮಾನ್ರಿಗೆ ಇವತ್ತು ಸ್ವರ ಇಲ್ಲ, ಹಾಗಾಗಿ ನೀವು ಗಟ್ಟಿ ಕೇಳಿ. ಅಲ್ಲದೆ ಹೋದ್ರೆ ಹಿಂದೊಂದು ಸಂದರ್ಭ ನನ್ನವರು ಮಾಡಿದಂತಹ ಘನಕಾರ್ಯ ಒಂದ ಎರಡು. ಯಾವ್ದು? ಆ ಸೋಮಕಾಸುರನನ್ನು ಕೊಲ್ಲುವಂತಹ ಸಂದರ್ಭ ಮತ್ಸ್ಯಾವತಾರವನ್ನು ತಾಳಿದ್ರು ಹೌದಾ? ಆ ಸಂದರ್ಭದ ಶ್ರೀಯುತರು ಎಲ್ಲಿ ಹೋಗಿದ್ರಿ? ಕೂರ್ಮ, ನರಸಿಂಹ, ವಾಮನ, ಹೀಗೆ 10 ಹಲವಾರು ಅವತಾರವನ್ನು ತಾಳುವಂತಹ ಸಂದರ್ಭ. ಇಷ್ಟೆಲ್ಲ ಮಾತನಾಡುವ ಶ್ರೀಯುತರು ಎಲ್ಲಿ ಹೋಗಿದ್ರಿ ಅಂತ ಕೇಳ್ತೇನೆ. ನಿಜವಾಗಿ ಬಾಯಿ ಮುಚ್ಚಿಸಿ ಬಿಟ್ರಿ. ಮತ್ತೆ ಮುಚ್ಕೊಳ್ಳಬೇಕು. ಅಲ್ಲಲ್ಲ, ನೀವೇನಿದ್ರು ಕೂರ್ಮಾವತಾರದ ನಂತರದ ಕತೆ ನೋಡಿ ಅಲ್ವಾ? ಹೌದು. ಸಮುದ್ರ ಮಥನ ಕಾಲದಲ್ಲಿ ನೀವು ಹುಟ್ಟಿದ್ದು ಕೂರ್ಮಾವತಾರ ತಾಳಿದ್ದು ಆಗ ಸಮುದ್ರ ಮಥನ ಕಾಲದಲ್ಲಿ. ಆದ್ರೆ ಮೇಲಿನ ಕತೆ ಎಲ್ಲ ಗೊತ್ತು. ಮೊದ್ಲು ಹೇಳಿದ ಮತ್ಸ್ಯನು, ವರಾಹನ, ಅದೆಲ್ಲ ನಿಮ್ಗೆ ಗೊತ್ತಿಲ್ಲ? ಕೇಳಿದ್ದೇನಲ್ಲ ನೀವು. ಅಮ್ಮ, ಈಗಲೇ ನಿಮಗೆ ಸಿಟ್ಟು ಬಂದಿದೆ, ನೀರು ಕುಡಿಯುವ ಪರಿಸ್ಥಿತಿ ಆಗಿದೆ. ಅಮ್ಮ, ಒಂದು ಕೆಲಸ ಮಾಡಿ. ಏನು? ಯಾರಾದ್ರೂ ಆಳುಗಳಿದ್ರೆ ಒಂದು 2 ಕೊಡಪಾನ ನೀರು ತರಿಸಿ ಇಟ್ಕೊಳ್ಳಿ. 2 ಯಾಕ? ನಿಮಗೆ ಒಂದು ಕುಡಿಲಿಕ್ಕೆ ಮತ್ತೊಂದು ತಾಲಿಗೆ ಹಾಕೊಳ್ಳಿ. ನನಗೆ ನೀರು ಕುಡಿಸ್ಲಿಕ್ಕೆ ನೀನು ಬಂದವನ? ಅಲ್ಲ, ನಾನು ಹೇಳಿದ ಮಾತು ಕೇಳಿದ್ರೆ ನಿಮ್ಗೆ ನೀರು ಬೇಕು ಅಂತ ಅನ್ನಿಸ್ತು. ನೋಡುವ, ಹೇಳು, ನೋಡ್ತೇನೆ. ಮೊದಲು ಹೇಳಿದ್ದು ಮತ್ಸ್ಯ ಅಲ್ಲವೇ? ಮತ್ಸ್ಯಾನ ರೆಕ್ಕೆಯುಳ್ಳು ಮತ್ಸ್ಯಾನ
ರೆಕ್ಕೆಯೋಳು ಮತ್ಸ್ಯನ 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 ರೆಕ್ಕೆಯೋಳು 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 ಮತ್ಸ್ಯನ ರೆಕ್ಕೆಯೋಳು ಮತ್ಸ್ಯನ 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 ರೆಕ್ಕೆಯೋಳು 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 ಕೂರ್ಮನ ಚಿಪ್ಪಿನೋಳು ಕೂರ್ಮನ 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 ಕೂರ್ಮ ಕೂರ್ಮ ಕೂರ್ಮನ 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 ಚಿಪ್ ಚಿಬಿ ನೋಡು ಚಿಪ್ ಚಿಬಿ ನೋಡು ಚಿಪ್ ಚಿಬಿ ನೋಡು ಮತ್ಸ್ಯನ ರೆಕ್ಕೆಯೋಳು ಕೂರ್ಮನ ಚಿಪ್ಪಿನೋಳು ಕೂರ್ಮನ ಚಿಪ್ಪಿನೋಳು ಪೃಥ್ವಿದಾರನ ದನ್ನದೋಳು ಪೃಥ್ವಿದಾರನ ದಂತದುಳು 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 ಪೃಥ್ವಿ
ಉಗುರೊಳಗೀತು ಮತ್ತೆ ಮನುಜ ಹರಿ ಉಗುರೊಳಗೀತು 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 ಮತ್ತೆ ಮನುಜ ಹರಿ ಉಗುರೊಳಗೀತು 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 ಹರಿ ಉಗುರೊಳಗೀತು ಮತ್ತೆ ಮನುಜ ಹರಿ ಉಗುರೊಳಗೀತು 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 ನಾನಿದ್ದೆ ಸಹಾಯವನು ಮತ್ತೆ ಮನುಜ ಹರಿ ಉಗುರೊಳಗೀತು ನಾನಿದ್ದೆ ಸಹಾಯವನು ಅಮ್ಮ ನಾ ಇದ್ದೆ ಸಹಾಯವನು ಮತ್ತೆ ಮನುಜ ಹರಿ ಉಗುರೊಳಗಿದ್ದು ನಾನಿದ್ದೆ ಸಹಾಯವನು ಇದ್ದೆ ಸಹಾಯವನು ಉಗುರೊಳಗೀತು ಉಗುರೊಳಗೀತು ನಾನಿದ್ದೆ ಸಹಾಯವನು ನಾನಿದ್ದೆ ಸಹಾಯವನು ನಾನಿದ್ದೆ ಸಹಾಯವನು ಮತ್ತೆ ಹರಿಯುಗುರೊಳಗಿದ್ದು ನಾನಿದ್ದೆ ಸಹಾಯವನು ನಾನಿದ್ದೆ
ಎಲ್ಲಿ ಹೋಗಿದ್ದೆ? ಜನ ಗುರುತಿಸಲೇ ಇದ್ದದಕ್ಕೆ ನಾನು ಹೊಣೆ ಅಲ್ಲ. ನನ್ನವರು ಅವರನ್ನ ಅವರೇ ಹೊಗಳಿಕೊಳ್ಳಿಲ್ಲ, ನೀವು ಅವರನ್ನ ನಾನು ಹೊಗಳಿದ್ದೆ. ಹೌದಪ್ಪ. ಆದ್ರೆ ನೀನು ಹಾಗಲ್ಲ. ಬಹುಶಃ ಅವ್ರನ್ನ ಅವ್ರು ಹೊಗಳ್ಕೊಳ್ತಿದ್ರು, ಜೊತೆಗೆ ನಿಮ್ಮನ್ನು ಹೊಗಳ್ತಿದ್ರು. ಅಷ್ಟೊತ್ತಿಗೆ ನಾ ಬಂದಲ್ಲ. ಹಾಗಂತ ಮಾತಿಗೂ ನಾನು ನಾನು ಎನ್ನುವ ಹಾಗೆ ಹೇಳ್ತಾನಲ್ಲದೆ ನಿಮ್ಮ ಗಂಡ ದಂಡ. ದಂಡ. ನನ್ನವ್ರು ಇಷ್ಟೆಲ್ಲ ಕಾರ್ಯ ಮಾಡುವಾಗ ಶ್ರೀಯುತರು ತಾವೆಲ್ಲಿ ಹೋಗಿದ್ರು? ಮೊದಲನೇ ಅವತಾರ ಸೋಮಕಾಸುರನನ್ನು ಕೊಲ್ಲುವಾಗ, ಮತ್ತೆ ಅವತಾರವನ್ನು ತಾಳಿ ಅಥವಾ ತಮಾಸುರ ಈ ಭೂಮಿಯನ್ನೇ ಕೊಯ್ದೊಯ್ದಿದ್ದ. ಹಾಗೆ ಏನ್ ಮಾಡಿದ್ರು? ಏನ್ ಮಾಡಿದ್ರು? ಎಂತ ಅವತಾರ? ಮತ್ಸ್ಯ ಅವತಾರ. ಮತ್ಸ್ಯ ಅವತಾರ. ಕೂತ್ಕೊಳ್ಳಿ. ನೀವು ನಿಲ್ಲೋದು ಬೇಡ, ಕೂತ್ಕೊಳ್ಳಿ. ನಾವಿದ್ದೇವೆ, ಮಾತಾಡ್ತಾ ಇದ್ದೇವೆ. ಆಯ್ತಾ? ಇವತ್ತಿಡೀ ಕೂತ್ಕೊಂಡಿರುವುದೇ ನೋಡಿ ಏನ್ ಮಾಡ್ತೀರಿ ಅಂತ ಹೇಳಿ. ಅಲ್ಲ, ಹೆಚ್ಚಿನ ದಿನ ಹಾಗೆ ಮಾಡಿದ್ರೆ ಉಪಕಾರ ಆಗ್ತದೆ. ಅದೇ ಮಾತಾಡ್ತಾ ಅಮ್ಮ ಹೇಳಿ ಅಮ್ಮ. ಒಂದು ಮೀನು ನೀರಿನಲ್ಲಿ ಸರಾಗವಾಗಿ ಈಜಬೇಕಾದ್ರೆ ಮೀನಿನ ದೇಹವೊಂದು ಸಾಕೆ, ಮೀನಿನ ಎರಡೂ ಕಡೆಯ ಪಕ್ಕವನ್ನು ಕಡಿದು ನೀರಿನಲ್ಲಿ ಬಿಡಿ, ಮೀನೇನಕ್ಕೆ ಈಜ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಹಾಗಾದ್ರೆ ಮೀನಿನ ಬಲ ಇರುವುದು ಮಾತ್ರ ಅಲ್ಲ, ಆ ಸೋಮಕಾಸುರನನ್ನು ಆ ಮೀನು ರೆಕ್ಕೆಯಿಂದಲೇ ಬಡಿದುಕೊಂಡಿತು. ಬಲವೇ ರೆಕ್ಕೆ, ಆ ರೆಕ್ಕೆಯಿಂದಲೇ ಅವನನ್ನ ಬಡಿದುಕೊಂಡದ್ದು. ಹಾಗಾದ್ರೆ ಆ ಕಾಲದಲ್ಲಿ ನಿಮ್ಮ ಗಂಡ ಒಂದು ಮೀನು, ಅದಕ್ಕೆ ಚೈತನ್ಯ ಸ್ವರೂಪಿಯಾಗಿ ಆ ಮತ್ಸ್ಯನ ರೆಕ್ಕೆಯೇ ನಾನಾಗಿದ್ದೆ. ತಡೆ, ಈಗ ಬನ್ನಿ ದೇವರು ಅಪ್ಪಯ್ಯ, ಈಗಲಾದ್ರೂ ಒಂದೆರಡು ಮಾತಾಡಿ ಹೌದೋ ಸುಳ್ಳ ಅಂತ. ವಲ್ಲಭ, ಮತ್ಸ್ಯಾವತಾರದಲ್ಲಿ ಅವ ಆಗಿದ್ದನಂತೆ ರೆಕ್ಕೆ, ಇದಕ್ಕೆ ನಿಮ್ಮ ಉತ್ತರ ಏನು? ಆ ಸಂದರ್ಭದಲ್ಲಿ ಅವನಾಗಿದ್ದ ರೆಕ್ಕೆ, ಇದನ್ನು ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ಸೊಕ್ಕೆ? ಆ ಮೂಲಕವೇ ಸಮುದ್ರವನ್ನು ಹೊಕ್ಕೆ. ಒಪ್ಪಿಕೊಳ್ಳದೆ ಇದ್ರೆ ಅವನು ಮುರಿತಾನೆ ನಮ್ಮ ಎಲುಬಿನ ಪಕ್ಕೆ. ಈಗ ಕೂತ್ಕೊಳ್ಳಿ. ಅಡಿಲ್ಲಲ್ಲ, ಮತ್ಸ್ಯಾವತಾರದಲ್ಲಿ ಹಾಗೆ. ಆಮೇಲೆ ಕೂರ್ಮಾವತಾರ ಅಪ್ತಿಮತರ ಕಾಲದಲ್ಲಿ ಈ ಮಂದರಾಚರವನ್ನು ಸಮುದ್ರದಲ್ಲಿಟ್ಟಾಗ ಅದು ಮುಳುಗುವಂತಹ ಪರಿಸ್ಥಿತಿ ಬಂತಂತೆ. ಹೌದು. ಯಾವುದ್ರಲ್ಲಿ ಎತ್ತಿಡ್ದ? ಕಾಲ್ನಲ್ಲೋ ಮುಸುಡಿನಲ್ಲಿಯೋ ಅಲ್ವಾ? ಮುಂಭಾಗದ ಕೈ. ಕತೆ ನಿನ್ಗೆ ಗೊತ್ತಿಲ್ಲದಿದ್ರೆ ನಾನು ಹೇಳ್ತೇನೆ, ಕೇಳು. ಗೊತ್ತಿಲ್ಲ ಎನ್ನುವುದಕ್ಕಿಂತ ನೀವೇ ತಿಳಿದಿದ್ದೀರಿ. ಅವ್ರು ಮಾಡಿದಂತಹ ಕಾರ್ಯ ಯಾವುದು? ಚಿಪ್ಪಿನಿಂದ ಅದನ್ನು ಎತ್ತಿ ಹಿಡಿದ್ರಂತೆ. ಅಲ್ಲ, ಮತ್ಸ್ಯಕ್ಕೆ ಕೂರ್ಮಕ್ಕೆ ಬಲ ಯಾವುದು? ಚಿಪ್ಪೆ ಅಲ್ವೇನು? ಅದೇ ನಾನ್ ನಿಮ್ಗೆ ಗೊತ್ತುಂಟ. ನಮ್ಗಲ್ಲಿ ಬೆಲೆ ಇಲ್ಲದೆ ಇರ್ಬೋದು, ಆದ್ರೆ ಜೀವಾಳ ಸತ್ವ ನಾನೇ ಆಗಿದ್ದೆ. ಅವನ ಚಿಪ್ಪಾಗಿ ಮಂದರಾಚಲವನ್ನು ಎತ್ತಿ ಹಿಡಿಯುವುದಕ್ಕೆ ನೆರವಾದವನು ನಾನು, ಗೊತ್ತಾ? ನಿಲ್ಲಿ. ವಿಷಯ ಯಾವ್ದು ಅವ ಹೇಳಿದ್ದು? ಕೇಳದ್ನ? ನಾ ಕೇಳದ್ಮೇಲೆ ನೀವು ಉತ್ತರ ಕೊಡಿ. ವಿಷಯ ಯಾವ್ದು ಅಂತದ್ದು? ಹೌದು. ಅವ ಆಗಿದ್ದನಂತೆ ಚಿಪ್ಪು, ಇದಕ್ಕೆ ನೀವೇ ಹೇಳ್ತೀರಿ? ಆ ಸಂದರ್ಭದಲ್ಲಿ ಅವನಾಗಿದ್ದ ಚಿಪ್ಪು. ಇದನ್ನು ನೀನು ಯಾವುದೇ ನಿರ್ಭೀತಿ ಇಲ್ಲದೆ ಒಪ್ಪು, ಇಲ್ಲದೆ ಹೋದ್ರೆ ನಿನ್ನ ಬುದ್ಧಿಗೆ ಬರ್ತದೆ ಮುಪ್ಪು. ಯಾಕೆ ನಿಮ್ಮ ಮುಖ ಆಯಿತು ಕಪ್ಪು? ಅದನ್ನ ಗಟ್ಟಿ ಕೇಳು. ನನಗ ಅನುಮಾನ ನೀವಿಬ್ರು ಒಟ್ಟಾಗಿದ್ದೀರಾ ಅಂತ. ಅಲ್ಲಲ್ಲ, ಇಲ್ಲ ಇಲ್ಲ, ನೀ ಬಿಡ್ಬೇಡ, ನೀ ಕೇಳು, ಗಟ್ಟಿ ಕೇಳು. ಕೇಳ್ತೇನೆ, ನೀವು ಹೇಳುದಂತ ಹೇಳ್ತೇನೆ. ವಸುಂಧರೆಯನ್ನೇ ಪಾತಾಳಕ್ಕೆ ಒಯ್ದಿದ್ದ ಹಿರಣ್ಯಾಕ್ಷ ಏನಾಗಿ ಕೊಂದ? ವರಾಹಾವತಾರ. ಹೌದು, ಹಂದಿಯಾಗಿ ಶ್ವೇತ ವರಾಹನಾಗಿ. ಯಾರಿಗಾದ್ರೂ ಸಾಧ್ಯ ಉಂಟ ನನ್ನವ್ರು ಮಾಡಿದ ಕಾರ್ಯ ಮಾಡ್ಲಿಕ್ಕೆ? ನಿಮ್ಮ ಯಜಮಾನ್ರೆ ಮಾಡಿ. ಆ ಶ್ವೇತ ವರಾಹ ಅವತಾರವನ್ನ ತಾಳಿ ಅವರನ್ನು ಕೊಂದು ಮುಗಿಸ್ಲಿಲ್ಲ. ಯಾವುದರಿಂದ? ಬಿಲ್ಬಾಣವನ್ನು ಕೊಂಡು ಹೋಗಿದ್ದ ಅಥವಾ ನನ್ನನ್ನು ಪ್ರತ್ಯಕ್ಷ ಹೀಗೆ ಸುದರ್ಶನದ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದ? ಯಾವುದೇ ಆಯುಧ ಇಲ್ಲ. ಆಗ ಅವ್ರು ಮಾಡಿದಂತ ಸಾಹಸದ ಕಾರ್ಯ ಹೇಗೆ? ಆಡೆಯಿಂದ ಅವನನ್ನು ಇರಿದು ಕೊಂದದ್ದಲ್ವಾ? ಅಲ್ಲ, ಮತ್ತೆ ಆ ಹಂದಿಗೆ ಸಾಮರ್ಥ್ಯ ಸತ್ವ ಎಲ್ಲವೂ ದಾಡೆ. ಆ ಶ್ವೇತವರಾಹನ ದಾಡೆ ನಾನಾಗಿದ್ದೆ. ಕೇಳಬೇಕಾದ ಕೇಳಿ. ವಿಷಯ ಹೌದಪ್ಪ. ವರಾಹಾವತಾರವನ್ನು ತಾಳುವಂತ ಸಂದರ್ಭ ಅವ ಆಗಿದ್ದನಂತೆ. ನಿಧಾನ. ದಾಡೆ. ಇದಕ್ಕೆ ನೀವೇನ್ ಹೇಳ್ತೀರಿ? ಆ ಸಂದರ್ಭದಲ್ಲಿ ಅವನಾಗಿದ್ದ ದಾಡೆ, ಇದನ್ನ ಅವನಿಲ್ಲದೆ ನಾನಿಲ್ಲ ಎನ್ನುವ ಹಾಗೆ ಒಪ್ಪಿಕೊಳ್ಳದೆ ಇರದೇ ಇದ್ರೆ ಯಾವುದೇ ಕಾರಣಕ್ಕೂ ನಾನು ಬಿಡೆ, ಇದನ್ನು ನೀನು ಒಪ್ಕೊಂಡು ಬಿಡೆ. ನಾನಾಗಿದ್ದೆ ಕೋರೆ, ವಾದ ಬೇಡ ಬೇರೆ, ತಿರುಗಿಸಿದಿರಿ ಯಾಕೆ ಮೋರೆ? ಅಲ್ಲ ಬಿಡ್ಬೇಡ, ಇನ್ನೊಂದೆರಡು ಉಂಟು, ಕೇಳು. ಒಂದು ಕೊಡ ನೀರು ಬಂತ ಅಂತ ಬಹುಶಃ. ಮತ್ತೊಂದುಂಟು, ಮತ್ತೊಂದು ತಂದಿರ್ಲಿಕ್ಕೆ ಹೇಳ್ತೇನೆ. ನೀವು ಕೂತ್ಕೊಳ್ಳಿ. ನೀ ಕೇಳು. ಸರಿ, ನಾ ಕೇಳ್ತಾ ಇದ್ದೆ, ನೀವು ಮತ್ತೆ ನನಗೆ ನೆನಪಲ್ಲ. ಹೌದು, ಉಂಟ ಪ್ರಶ್ನೆ? ಪ್ರಶ್ನೆ ಉಂಟಾ? ಆ ಹಿರಣ್ಯಾಕ್ಷನ ಕತೆ ಮುಗಿಯಿತು. ಹಿರಣ್ಯಕಶಿಪುವನ್ನು
ಭೀಕರ ಆಕೃತಿ ನೋಡಿದವರೆಲ್ಲ ಹೆದರಿದ್ದಾರಂತೆ. ಮನುಜ ಹರಿ ಅಲ್ವಾ? ಅತ್ತ ಪ್ರಾಣಿಯು ಹರಿ ನರಸಿಂಹ ಆ ಅವತಾರವನ್ನು ತಾಳಿ ಅವನನ್ನು ಕೊಂದ್ರು. ಆಗ ನೀನ್ ಎಲ್ಲಿ ಹೋಗಿದ್ದೆ? ಈಗ ಮತ್ತೊಂದು ಕೊಡ್ಪಾನ ನೀರು ಬರ್ಲಿ. ನರಹರಿಗೆ ಕೋರೆಯೂ ಇಲ್ಲ. ಆ ಕಡೆ ಒಂದು ಕೊಡ ನೀರಿರ್ಲಿ. ಇರ್ಲಿ, ಬೇಕು. ಎರಡು ಒಟ್ಟು ತಕೊಳ್ಳಿಕ್ಕೆ ಬೇಕು. ನರಹರಿಗೆ ಕೋರೆ ಇಲ್ಲ, ಹಾಗೆ ಪಕ್ಕ ಇಲ್ಲ, ಚಿಪ್ಪು ಇಲ್ಲ. ಆಗ ಯಾವುದರಿಂದ ಕೊಂದ? ಉಗುರಿನಿಂದ ಬಗೆದು ಕೊಂದದ್ದಲ್ಲ, ನಖದಿಂದಲೇ ಹಿರಣ್ಯಕಶಿಪುವನ್ನು ಸಿಗಿದು ಕೊಂದ. ಮತ್ತೆ ಆ ಕಂಬದಿಂದ ಒಗೆದು ಬಂದ ನಾರಸಿಂಹನ ನಖವೇ ನಾನಾಗಿದ್ದೆ. ಕೇಳಿ, ಯಾಕಂದ್ರೆ ಆಯುಧ ಅಲ್ವಾ, ಆ ಹೊತ್ತು ಅವನಿಗೆ ಅದೇ ಆಯುಧ ಅಲ್ವಾ, ಅದೇ ನಾನು. ಬಂದ್ರ? ಬನ್ನಿ ಬನ್ನಿ. ನರಸಿಂಹ ಗೊತ್ತಾಯ್ತಲ್ಲ? ಹೇಳಿ. ನೀವೇ ಹೇಳಿ. ಗೊತ್ತಾಯ್ತಲ್ಲ ಮತ್ತೆಂತ ಹೇಳಿ? ಗೊತ್ತಾಯ್ತಲ್ಲ ಹೇಳಿ. ನಾನು ಹೊಂಡಕ್ಕೆ ಬಿದ್ದದ್ದು, ನೀವು ಸುಮ್ಮನಿರಿ. ನಾ ಕೇಳ್ತಾ ಇಲ್ವ ಇಲ್ಲಿ? ಅವ್ರು ಒಪ್ಪಿಕೊಂಡಿದ್ದಾರೆ. ಹೋಗು, ಕೈ ಸೇರು ಹೋಗು. ಆಯ್ತಲ್ಲ, ನಾನು ಹೋಗುದಿಲ್ಲ. ಈಗ ಅಲ್ಲ, ನಿನ್ನನ್ನು ಏನಂತ ಕರೀತಾರೆ? ನಾನಿರುವುದರಿಂದ ಚಕ್ರ ಅಲ್ಲ, ಹೌದು, ಸುದರ್ಶನಧಾರಿ, ಚಕ್ರಧಾರಿ. ಈಗ ಚಕ್ರ ಬೇರೆ ಹೋಗ್ತದೆ, ನಿನ್ನ ದಾರಿ ಯಾವುದು ಅಂತ ನೋಡ್ಕೋ, ಆಯ್ತಾ? ಏನು ಅಲ್ಲವ, ನೋಡಿದ್ಯಾ? ಆಶ್ಚರ್ಯ ಆಗುತ್ತದೆ. ಅವ ಬಾಯಿಗೆ ಬಂದಾಗ ಆಡ್ತಾ ಇದ್ದಾನೆ, ಆದ್ರೂ ಕೂಡ ಅವನನ್ನೇ ನೀವು ಬೆಂಬಲಿಸ್ತೀರಿ. ಮಾತ್ರ ಅಲ್ಲ, ನನಗೆ ಆದ ಅವಮಾನ ಹೇಗೆ ಗೊತ್ತಾಯ್ತಾ? ಈ ಪ್ರಪಂಚದ ನಿಯಮ ಹೇಗೆ? ಗಂಡನವರ ಕುಂಟನೇ ಆಗಿರ್ಲಿ, ಹೆಳವನೇ ಆಗಿರ್ಲಿ, ಅವನು ಮತ್ತೊಬ್ಬ ಹೀಯಾಳಿಸ್ತಾನೆ, ಹಳಿತಾನೆ ಅಂತ ಆದ್ರೆ ಯಾವ ಹೆಂಡತಿಯು ಸಹಿಸುವುದಿಲ್ಲ. ನಿಮ್ಮ ಎಷ್ಟೋ ವಿಚಾರ ಗೊತ್ತಿದ್ದ ನಾನು ನಿಮ್ಮನ್ನ ಸ್ವಾಭಾವಿಕವಾಗಿ ನಾನು ಹೊಗಳಿದ್ದು, ಇದರಲ್ಲಿ ಯಾವ ನನ್ನ ಸ್ವಾರ್ಥವೂ ಇಲ್ಲ. ಆದ್ರೆ ಅವ ಬಾಯಿಗೆ ಬಂದಾಗ ಹೇಳ್ತಾ ಇದ್ದಾನೆ, ಅದನ್ನು ತಾವು ಒಪ್ಪುತ್ತಾ ಇದ್ದೀರಿ. ಏನು ಸ್ವಾಮಿ? ಪ್ರಿಯೇ, ತಾನು ಎನ್ನುವುದು ಅಹಂಕಾರ, ತನ್ನಿಂದಲೇ ಎನ್ನುವುದು ಅಜ್ಞಾನ. ಅಂಥದ್ದೊಂದು ಮೈಗೆ ಅಡರಿತು ಅಂತಾದ್ರೆ ಯಾರು ಏನು ಹೇಳಿದ್ರು ಕೇಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಇದಕ್ಕೆಲ್ಲ ಕಾಲವೇ ಸರಿಯಾದ ಉತ್ತರವನ್ನು ಕೊಡಬೇಕು. ಅದ್ರ ಬಗ್ಗೆ ನೀನ್ ತಲೆ ಬಿಸಿ ಮಾಡಬೇಡ. ಮುಂದಿನ ಕಾರ್ಯ ಏನು ಅಂತ ನಾನು ನೋಡ್ತೀನಿ. ಪ್ರಕರಣವನ್ನ ಸುಧಾರಿಸುವುದು ಸಾಕಬೇಕಾಯಿತು. ಆದ್ರೂ ಸುರಾದಿಗಳು ಬಂದು ದೂರನ್ನಿತ್ತಿದ್ದಾರೆ. ಶತ್ರು ಪ್ರಸೂದನ ಬಂದು ದಾಳಿಯನ್ನಿತ್ತಿದ್ದಾನಂತೆ. ಭರವಸೆಯನ್ನಿತ್ತಿದ್ದೇನೆ, ನಾನೇ ಮೊದಲಾಗಿ ಯುದ್ಧಕ್ಕಾಗಿ ಬರ್ತಾ ಇದ್ದಾರೆ. ಬರುವಾಗ ಮಾಡ್ಲಿ ಅಲ್ಲ ನೀನು? ಹೌದು. ಯಾಕೆ ಅಂತ ಹೇಳಿದ್ರೆ ನಿನ್ನನ್ನೆಲ್ಲ ಹೇಳಿದ್ರೆ ಕೆಲವರು ನಿಮ್ಮವರು ಹೊಗಳಿದ್ದು ನೀಲ ಮೇಘ ಶ್ಯಾಮ ಅಂತ. ಖಂಡಿತ. ಆದ್ರೆ ನಾನು ಹೇಳುವುದು ಕರಿಯಣ್ಣ ಅಂತಲೇ. ಸರ್ವ ಬಣ್ಣವನ್ನ ಮಸಿನುಂಗಿದ ಹಾಗೆ ನಮ್ಮವರನ್ನೆಲ್ಲ ಕೊಂದು ಕಳೆಯುತ್ತಾ ಬಂದವ ನೀನು. ನಿನ್ನನ್ನು ಇಂದು ಏನು ಅಂತ ನೋಡುವುದಕ್ಕೆ ಬಂದವ. ಒಂದೇ ಪೆಟ್ಟಿಗೆ ನಿನ್ನ ಬಾಳವನ್ನ ತುಂಡರಿಸಿ ನಿನಗೆ ಬಾಯಿ ಮಾತಿನಲ್ಲಿ ಹೇಳಿದ್ರೆ ನಿನಗೆ ಅಲ್ಲಲ್ಲ, ನಿನ್ ಸಂತಾನದವ್ರಿಗೆ ಬುದ್ಧಿ ಬರುವುದಿಲ್ಲ. ಏನು ಅಂತ ಕೈಯ ಕಡ್ದು ಬಿಸಾಡ್ತಿದ್ದೆ ನಿನ್ನ. ನಿನ್ನ ಹೊಗಳುವವರು ತಂಡ ಒಂದಿದ್ರೆ, ನಿನ್ನ ಪಂಗಡ ಇದ್ರೆ ಬಹಳ ದೊಡ್ಡವಾಗ್ತೀಯಲ್ವ. ಮತ್ತೆ ಮಾತಾಡಿದ್ರೆ ಜಾಗ್ರತೆ ಜೊತೆ. ಏನು ಮಾಡಲಿ ಶಕ್ತಿಹೀನನಾದೆನು, ಕಳನ ಕೋಣ ಬರೆಯಲೇ ಹೋದೆ ಎಂದು
ಮಾನವೆಲ್ಲವೂ ಹೋಯ್ತು ಮಾನವಂತನು ವರದಾನಿತ್ತು ಹಾನಿಯೋ ಜಗಕ್ಕೆ ಏನು ಮಾಡಲಿ ಶಕ್ತಿ ಏನೋದೆನು ಒದಿಸಿ ರಕ್ಷಣೆಯನ್ನು ಕೊಡ್ತೇನೆ ಎನ್ನುವ ಹಾಗೆ ಭರವಸೆಯನ್ನು ಕೊಟ್ಟು ಬಂದವ ನಾನು. ಅವನ ಪರಾಕ್ರಮದ ಎದುರಲ್ಲಿ ನನ್ನ ಸಾಮರ್ಥ್ಯ ಸಾಲದೆ ಹೋಯ್ತಲ್ಲ. ಏನು ಮಾಡೋಣ ಈಗ? ರಕ್ಷಣೆಗೆ ಯಾರಿದ್ದಾರೆ ನನಗೆ? ಏನು ಮಾಡುವುದು ಅಂತ ದರ್ಶನ. ಹೌದು, ನಾನು ನಿನ್ನ ಕೈಯಿಂದ ಜಾರಿದ ಹೌದು, ಹಾಗಂತ ದೂರ ಹೋಗ್ಲಿಲ್ಲ. ಯಾಕಂದ್ರೆ ನಿನ್ನನ್ನು ಜನ ಏನನ್ನು ಗುರುತಿಸಿದ್ದಾರೆ, ನಾನು ಕಂಡವ ಲೋಕವಂದ್ಯ ನೀನು. ಲೋಕನಿಗೆ ಕಷ್ಟ ಉಂಟಾದಾಗ ಅದನ್ನ ಪರಿಪಾಲಿಸುವ ಪರಿಹಾರ ಮಾಡುವಾತ ನೀನು. ನೀನು ಯಾವತ್ತು ಆಡಬಾರ್ದು, ತಲೆ ಕೆಳಗೆ ಮಾಡಬಾರ್ದು. ಹಾವಿನ ಹೆಡೆಯ ಅಡಿಯಲ್ಲಿ ಮಂದಸ್ಮಿತನಾಗಿ ಕುಳಿತುಕೊಳ್ಳುವಂತಹ ನೀನು ಮುಕುಂದನಾಗಿಯೇ ಇರಬೇಕು. ಓ ಮಂದರೋದ್ಧರ, ಮಾರಾಪಿತಾನೆ ಆಸೆಗಳ ಅಪ್ಪ ನೀನು. ನಿನಗೂ ಸೋಲಾಯ್ತು ಅಂತಾದ್ರೆ ಅವಮಾನ ನನಗೆ. ನೀನು ಯಾರೋ ಶತ್ರು ಪ್ರಸೂತ ಅವನು ನಿರ್ನಾಮ ನಾನು ಮಾಡ್ತೇನೆ. ಆಗಲಂತ ಹೋಗುವ. ಅಭೇದ್ಯವಾದಂತ ವರವನ್ನು ಪಡೆದವರಿದ್ದಾರೆ. ಅಂತವರನ್ನು ಭೇದಿಸಿದವ ಹರಿ. ಇವತ್ತು ಹರಿಯನ್ನು ದರವರಗಿಸಿದ್ದೇನೆ. ಹೌದಪ್ಪ. ಆ ಮರುಕ್ಷಣದಲ್ಲಿ ಕಾರ್ ಮೋಡವನ್ನು ಭೇದಿಸಿ ಬರುವ ಕೋಲ್ ಮಿಂಚಿನ ಹಾಗೆ ಮಿಂಚಿನ ಸಂಚಾರವನ್ನು ಉಂಟು ಮಾಡ್ತಾ ಬಂದ ಯಾರ ನೀನು? ನಾನಿಲ್ಲಿಗೆ ಕಾಲಿಟ್ಟ ಕ್ಷಣ ನಿಮ್ಮ ಲೋಹವತಿಯಲ್ಲಿ ಬೆಂಕಿ ಸೃಷ್ಟಿ ಆಯ್ತಲ್ಲ. ಖಂಡಿತ ಹೌದೌದು, ಆಶ್ಚರ್ಯ ಉಂಟಾದ. ಹಾಗಾದ್ರೆ ಬಂದವ ಬೆಂಕಿಗೆ ಸಮಾನ ಎನ್ನುವುದು ನಿನಗೂ ಅರ್ಥ ಆಗಿರ್ಬೇಕಲ್ಲ. ನಾನು ನಿನ್ನ ಊರಿಗೆ ಬೆಂಕಿ ಕೊಟ್ಟದ್ದಲ್ಲ, ನಾನು ಕಾಲಿಟ್ಟದ್ದೇ ಅಲ್ಲಿ ನಿಮಗೆ ಬೆಂಕಿ ಹತ್ತಿದ್ದು. ಹಾಗಿದ್ರೆ ಅಷ್ಟು ಅರಿಷ್ಟದ ಕಾಲ ನಿನ್ನದು. ಅರಿಷ್ಟ ಅಲ್ಲ, ಉರಿಯುವ ಕಾಲು. ಚಿಚಿತದ ಪಿತ ಮಾಧವನ ಕರದಿ ಮಾಧವನ ಕರದಿ ಮಾಧವನ ಕರದಿ ಇರುವ
ಬಂದೆಯೋ ನನ್ನಿಂದ ಏನಾಗಬೇಕು? ನಿನ್ನಿಂದ ಏನು ಆಗ್ಲಿಕ್ಕಿಲ್ಲ. ಆ. ನೀನು ಈ ಪ್ರಪಂಚಕ್ಕೆ ಬೇಡ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ನಿರ್ನಾಮ ಮಾಡುವುದಕ್ಕಾಗೇ ಬಂದವನು. ಧೈರ್ಯದಿಂದ ಬಂದವ. ನೀನ್ ಯಾರ? ಈವರೆಗೆ ನನ್ನೆಲ್ಲೂ ನೋಡ್ಲಿಲ್ಲ ಅಂತ ಕೇಳಿದ್ದೀಯ, ನೋಡಿದ್ದೀಯ, ಗುರುತಿಸ್ಲಿಲ್ಲ. ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಹೌದೌದು. ಹೇಳಿಯು ತಿಳಿದೇ ಇದ್ದ ವ್ಯಕ್ತಿ ಯಾರೋ ನೀನು? ಲೋಕಪಾಲಕನಾದ ನಾರಾಯಣನ 4 ಕೈಗಳಲ್ಲಿ. ಬೇಡ. ಲೋಕಪಾಲಕ ಎಂತದ್ದು ಅಂತ ನಾನೀಗ ನೋಡ್ಲಿಲ್ವಾ? ನನ್ನ ಕೈಯಿಂದಲೇ ಪೆಟ್ಟು ತಿಂದು ಬಿದ್ದದ್ದು. ನೀನು ಕಂಡದ್ದು ಪರಮ ಸತ್ಯ ಅಲ್ಲ. ಯಾಕಂದ್ರೆ ಕೂಪದೊಳಗಿನ ಮಂಡೂಕ ನೀನು. ಅದನ್ನು ಪ್ರಪಂಚ ಒಪ್ಪಿಕೊಂಡಿದೆ. ನೀನೊಬ್ಬ ಅಲ್ಲ ಅಂತ ಹೇಳಿದಾಗ ಅಲ್ಲದೆ ಇರುವುದಕ್ಕೆ ಸಾಧ್ಯ. ಆ ಲೋಕ ಮನ್ನಣೆಯನ್ನು ಪಡೆಯುತ್ತಿರುವಂತ ಅವನನ್ನು ನಾನೀಗ ಕೆಳಗಿದ್ದು ಇಲ್ಲ ಅಲ್ಲ ಅಂತ ನಾನು ವಾದಿಸ್ಲೇ ಇಲ್ಲ. ಹಾಗಂತ ಲೋಕ ಒಂದ್ಯಾವ ಸತ್ಯವೇ ಸತ್ಯ. ಅವನಿಗೆ 4 ಕೈಗಳು. 4 ಕೈಗಳಲ್ಲಿ 4 ಆಯುಧಗಳು: ಶಂಖ, ಚಕ್ರ, ಗದ, ಪದ್ಮ. ಮೊದಲು ಯಾವುದು ಯಾವ್ದು ಜನ ನೀನೇನು ಹೇಳ್ತೀಯ? ಅವನನ್ನು ನೋಡಿದ್ರೆ ಕೊಂಡಾಡುವುದು ಬೇಡ. ಅವನ 4 ಕೈಗಳಲ್ಲಿ ಯಾವ್ಯಾವುದಿದೆ? ಶಂಖ, ಚಕ್ರ. ಆ ಚಕ್ರವೇ ನಾನು. ಯಾಕೆ ಹೀಗೆ ಬಂದೆ ಅಂತ ತರ್ಕಿಸಬಹುದು. ಅಯ್ಯ, ನೀನು ಬ್ರಹ್ಮನಲ್ಲಿ ವರವನ್ನು ಪಡೆದಿದ್ದಿ. ಆಯುಧ ಒಂದು ಮೈದಳೆದು ಬಂದಾಗ, ನನಗೆ ಮುಖಾಮುಖಿಯಾಗಿ ಹೋರಾಟ ಮಾಡಿದಾಗ ಮರಣವಲ್ಲದೆ ಬೇರೆ ಬರಬಾರ್ದು. ಇದಕ್ಕೊಂದು ಆಯುಧದ ಆಕಾರ ಉಂಟು ಬಿಟ್ರೆ ಒಂದು ಮೂರ್ತ ಸ್ವರೂಪ ಉಂಟ. ಒಬ್ಬ ಮನುಷ್ಯನ ಹಾಗೆ ಆಕಾರ ಬರ್ತದ? ಬರದಿಲ್ಲಲ್ಲ. ನನ್ನ ಬಗ್ಗೆಯೂ ನೀವೆಲ್ಲ ತಿಳಿದದ್ದು ಹಾಗೆ. ಏನಿದ್ರು ನಾರಾಯಣನ ಕೈಯಲ್ಲಿ ಅಲಂಕಾರವಾಗಿ ರಾರಾಜಿಸುವ ಸುದರ್ಶನ ಯಾವತ್ತೂ ಸಜೀವ ತಳೆದು ಬರೋದಿಲ್ಲ ಅಂತ. ಆ ಸುದರ್ಶನನೇ ನಾನು ಬಯಸ್ತಿತ್ತು ಹಾಗೆ. ನನಗೆ ಸಾವು ಬರುವುದಿದ್ರೆ ಅಂತವನಿಂದ ಬರಬೇಕು ಅಂತ ಬರ್ತದೆ. ಹಾಗೆ ಬಂದಿದ್ದಿ ಅಂತ ಆದ್ರೆ ನೀನೇನು ಅಂತ ಎದುರಿಸುವುದಕ್ಕೆ ಸಿದ್ಧನ. ಮಾಧವನು ನಡೆದೆಂದು ಗರ್ವವ ಇಳಿಬೆ ತಾಳೆನುಕ ಮನದಿ ಯೋಚಿಸುತ್ತ ವೀರವ ನೀ ಕರವನೇರದೆ 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 ಕರವ ಏರದೆ ವೀರ ಬಾಬಾ ಕರವನೇರದೆ ಕರವ ಏರದೆ ಕರವನೇರದೆ ಕರವ ಏರದೆ ದೂರ ನಿಂದಿಯೇ ದೂರ ನಿಂದ
ಏಕೆ 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 ದೂರ ನಿಂದಿಯೇ ದೂರ ನಿಂದಿಯೇ ದೂರ ನಿಂದಿಯೇ ದೂರ ನಿಂದಿಯೇ ಏಕೆ 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 ಕೋಪದಿ ಮೌನವೀರುವರೇ ಮೌನವೀರುವರೇ ಮೌನ ಮೌನ ಅರಿಯೇನೋ ಭೂರಿ ಕೋಪದಿ ಭೂರಿ ಕೋಪದಿ ಭೂರಿ ಕೋಪದಿ ಕೋಪದಿ ಮೌನವಿರುವರು ಮೌನ 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 ಇರುವರೆ ಕಾರಣವನ ಅರಿಯೇನು ಅರಿಯೇನು ಅರಿಯೇನೋ ಬಾರೋ ಕೋಪದಿ ಭೂರಿ ಕೋಪದಿ ಭೂರಿ ಕೋಪದಿ ಕೋಪದಿ ಮೌನವಿರುವರೆ ಮೌನ ಇರುವರೆ ಮೌನ ಇರುವರೆ ಕಾರಣವನ ಅರಿಯನು ನೀ ಬಾರೋ ಬಳಿಗೆ ನೀ ಬಾರೋ ಬಳಿಗೆ ನೀ ಬಾರೋ ಬಳಿಗೆ ಕರವನೇರದೆ ಎನ್ನ ಕರವನೇರದೆ ಕರವನೇರದೆ ವೀರವಾಣಿ ಕರವನೇರದೆ ಎನ್ನ ಕರವ ಏರದೆ ಎನ್ನ ಕರವ ಏರದೆ ಎನ್ನ ಕರವ ಏರದೆ ವೀರಬಾನಿ ಕರವನೇರದೆ ದೂರ ನಿಂದಿಯೇ ಏಕೆ ದೂರ ನಿಂದಿಯೇ ಏಕೆ ದೂರ ನಿಂದಿವುದೇಕೆ 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 ಭೂರಿ ಕೋಪದಿ ಮೌನವಿರುವರೆ ಭೂರಿ ಕೋಪದಿ ಮೌನವಿರುವರೆ ಕಾರಣವನ ಅರಿಯನು ಕಾರಣವನ ಅರಿಯನು ಭೂರಿ ಕೋಪದಿ ಮೌನವಿರುವರೆ ಕಾರಣವನ ಅರಿಯನು ನಾ ಅರಿಯನು ಅರಿಯನು ಆ
ನಿಂದಿಯ ಏಕೆ ನೀನು ದೂರ ನಿಂದಿಯುವುದೇಕೆ ಏಕೆ ದೂರ ನಿಂದೆ ಭೂರಿ ಕೋಪದಿ ಮೌನವಿರುವರೆ ಕಾರಣವನ ಅರಿಯಲು ಭೂರಿ ಕೋಪದಿ ಭೂರಿ ಕೋಪದಿ ಭೂರಿ ಕೋಪದಿ ಮೌನವಿರುವರೆ ಕಾರಣವನ ಅರಿಯಲು ಕಾರಣವನ ನರಿಯೇನು ದೂರ ನಿಂದಿಯುವುದೇಕೆ ದೂರ ನಿಂದಿಯುವುದೇಕೆ ಓ ವೀರ ನೀ ಬಾರೋ ಬಳಿಗೆ ನೀ ಬಾರೋ ಬಳಿಗೆ ಆ ವೀರಬಾನಿ ಕರವ ನೇರದೆ ದೂರ ನಿಂದಿಯುವುದೇಕೆ ಎನ್ನೋಡು ಬೂರಿಗೋಪದಿ ಮೌನವಿರುವರೆ ಕಾರಣವನ ನರಿಯೇನು ಆ ಆ ಆ ಬೋರಿ ಕೋಪದಿ ಮೌನವಿರುವರು ಕಾರಣವನಾನರಿಯೇನು ನೀ ಬಾರೋ ಬಳಿಗೆ ನೀ ಬಾರೋ ಬಳಿಗೆ ನೀ ಬಾರೋ ಬಳಿಗೆ ವೀರಮಾನಿ ಕರವನೇರದೆ ವೀರಮಾನಿ ಕರವನೇರದೆ ದೂರ ನಿಂದೆ ಏಕೆ ಓ ವೀರ ಹಾ ಹೇಳು. ನಿನ್ನನ್ನೇ ಕರೆದದ್ದು ನಾನು. ಗೊತ್ತಾಯ್ತು, ಅದಕ್ಕೆ ಹೇಳು ಅಂದೆ. ಆಶ್ಚರ್ಯವಾಯ್ತು ನನಗೆ. ಹಾ ಏನು ಆದರೂ ಸತ್ಯ. ಯಾವತ್ತು ನನ್ನ ಸಮೀಪದಲ್ಲಿರುವವ ನೀನು. ಹೌದಪ್ಪ. ಹೌದಾ? ಹೌದು. ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವ ಅಲ್ಲಾಗಿತ್ತು ಅಂತ ತಿಳ್ಕೊಂಡಿದ್ದೆ. ನೇರವಾಗಿ ಬಾ, ಹಾ ನನ್ನ ಕರವನ್ನ ಏರು. ಹಾ ಯಾವತ್ತಿನಂತೆ ನಿನ್ನ ಕರ್ತವ್ಯವನ್ನ ಪರಿಪಾಲಿಸು. ಹಾ ನಿನಗೂ ಒಳ್ಳೇದಾಗ್ತದೆ. ಹಾ ಜೊತೆಗೆ ಹಾ ನನಗೂ ಹೆಸರು ಬರ್ತದೆ. ಹಾ ನಾನು ನೀನು ಬೇರೆ ಬೇರೆ ಆದ್ರೆ ಮತ್ತೆ ಮೇಳ ಎಂತದ್ದ? ಅಲ್ಲ ನಾನೀಗ ಬೇರೆ ಮೇಳ ಮಾಡುದು ಅಂತಲೇ ತೀರ್ಮಾನ ಮಾಡ್ತೇನೆ. ಅಲ್ಲ ಅಲ್ಲ ನೀಲಾವರಾದ್ರೂ ತೊಂದ್ರೆ ಇಲ್ಲ. ಅಲ್ಲ ಈ ನೋಡು, ಹಾ ಈ ಸತ್ಯ ಹೇಳ್ತೇನೆ. ಏನು? ನಾನು ಹಾ ನಿನ್ನನ್ನು ಮೇಳಕ್ಕೆ ಹಾಕೊಂಡದ್ದು ಯಾಕೆ? ಯಾಕೆ ಬರೇ ದುಡಿಲಿಕ್ಕಲ್ಲ? ಅಲ್ಲ ಗುಟ್ಟಿ ಜನ ಕೆಲಸ ನಾವು ಮಾಡಿ ನಾವು ದುಡಿಯುವುದು, ನೀವೆಲ್ಲ ಹೆಸರು ಮಾಡುದಲ್ಲ. ಅಲ್ಲ ಏನೇ ಇದ್ರು ಸತ್ಯ ಹೇಳ್ಬೇಕು ನೀನು. ಹಾ. ಎಷ್ಟೇ ಹೊತ್ತಿಗೆ ಬಂದ್ರು ಹಾ. ನಿರ್ವಂಚನೆಯಿಂದ ನನ್ನ ಹಾಗೆ ಶ್ರಮ ಪಟ್ಟು ದುಡಿಯೋರು ನಿನ್ನ ಮೇಳದಲ್ಲಿ ಬೇರೆ ಯಾರು ಇದ್ದ ನೋಡು. ಹೇಳು, ಪ್ರಾಮಾಣಿಕವಾಗಿ ಹೇಳ್ಬೇಕು ನೀವು. ಸತ್ಯ ಹೇಳ್ತೇನೆ ನಾನು. ಹಾ? ಕಪಟವಿಲ್ಲದ ಕೆಲಸ ನಿನ್ನದ್ದು ಎನ್ನುವಂತಹ ಕಾರಣಕ್ಕಾಗಿ ಹಾ. ಸ್ವಲ್ಪ ತಡ ಆಗಿ ಬರ್ಲಿಕ್ಕೆ ಹೇಳಿದ್ವಿ. ನಿನಗೆ ಗೊತ್ತುಂಟಾ? ಅದೆಲ್ಲ ಗೊತ್ತಿಲ್ಲ. ಮತ್ತೆ ಉಳಿದವರಿಗೆಲ್ಲ ಈ ಜವಾಬ್ದಾರಿ ಕೊಟ್ರೆ ಇಷ್ಟೆಲ್ಲ ಜನ ಇರ್ತಿದ್ರೆ ಇಲ್ಲಿ. ನಿನ್ನ ಆ ಬುದ್ಧಿವಂತಿಕೆ ಎಲ್ಲ ನನಗೆ ಗೊತ್ತುಂಟು. ಅದೆಲ್ಲ ಬೇಡ ನೀನು. ಅದಕ್ಕಾಗಿ ಹಾ, ಹಾ, ಯಾವುದೇ ಕಪಟವಿಲ್ಲದೆ ಕೆಲಸ ಮಾಡುವಂತ ಹಾ. ನಿನ್ನ ರೀತಿ ನೀತಿಗಳು ಇಷ್ಟವಾಗಿದ್ದಲ್ವ? ಹಾ. ಹಾಗಾಗಿ ಹಾ. ದೂರ ನಿಲ್ಬೇಡ, ಕೋಪ ಬೇಡ, ಬಾ. ಏನು ನನ್ನ ಯಾಕೋ ಕೋಪ ಎನ್ನುವ ವಿಷಯವನ್ನು ಹೇಳ. ಅಲ್ಲ ನನಗೆ ಹೇಳ. ನನಗೆ ಅರ್ಥ ಹೇಳ. ಇಲ್ಲ. ನಾರಾಯಣ. ಆಲದೆಲೆಯುಳ್ಳು ಮಲಗಿತೇನು ಆಲದೆಲೆಯುಳ್ಳು ಮಲಗಿ ತೇಲುವ ಮಲಗಿತೆ ನಾಳಿಕೋ
ನಾಳಿಕೋದ್ಮವನನ್ನು ಪೀಡಿಸೆ ನಾಳಿಕೋದ್ಭವನನ್ನು ಪೀಡಿಸೆ ಹಲ ಕೆಲವು ಕಾಲ ನಾಳಿಕೋದ್ಭವನನ್ನು ಹಲ ಕೆಲವು ಕಾಲ ಸೋಲು ನಿನ್ನಯ ಪಾಲಿಗಡಸಲು ನಾರಾಯಣ ಸೋಲು ನಿನ್ನಯ ಪಾಲಿಗಡಸಲು ಅಡಸಲು ನಿನ್ನಯ ಪಾಲಿ ಅಡಸಲು ಮೇಲೆ ಎಂದನು ಕಳುವೆ ನಾನವರನ್ನು ತರಿದಿಯನು ಮೇಲೆ ಎಂದನು ಕಳುವೆ ನಾನವರನ್ನು ತರಿದಿಯನು ಸೋಲು ನಿನ್ನಯ ಪಾಲಿಗಡಸಲು ಮೇಲೆ ಎಂದನು ಕಳುವೆ ನಾನವರನ್ನು ತರಿದಿಯನು ಮಾಧವ ಏನಾಯ್ತು ಸುದರ್ಶನ ನಿನಗೆ? ಇನ್ನೇನಾಗ್ಲಿಕ್ಕುಂಟು ಮಾಧವ? ಆ, ಯಾಕೆ ಸಿಟ್ಟು ಬಂತು? ಹೌದು. ತಾಳ್ಮೆಗೆ ಒಂದು ಮಿತಿ ಇಲ್ವೇನು? ಆ. ತಾಳ್ಮೆ ಎನ್ನುವುದು ಯಾವತ್ತು ದೌರ್ಬಲ್ಯ ಅಲ್ಲ ನಾರಾಯಣ. ಖಂಡಿತ ಅಲ್ಲ. ಎಷ್ಟೋ ಕಾಲಗಳಿಂದಲೂ ಆ, ನೀನು ಸೃಷ್ಟಿಯಾದ ಆ ಕಾಲದಿಂದಲೇ ಆ. ಆದಿಮಾಯೆ ನಿನಗೆ ಉದ್ಯೋಗವನ್ನು ಆಯುಧವನ್ನು ನನ್ನನ್ನು ಒಪ್ಪಿಸಿಕೊಟ್ಟವಳು. ಹೌದು. ಆ ಕ್ಷಣದಿಂದ ಮೊದಲುಗೊಂಡು ಆ. ಕಣ್ಣನ್ನು ರೆಪ್ಪೆ ಕಾಯುವ ಹಾಗೆ ಆ. ನಿನ್ನ ಪಾಲನಾ ಕಾರ್ಯಕ್ಕೆ ಆ. ಸಹಕಾರಿಯಾದವನು ನಾನು. ಸರಿ. ಉದಾಹರಣೆಗೆ ಆ. ಜಲಾವೃತವಾಗಿರುವಂತಹ ಆ ಕಾಲದಲ್ಲಿ ಆ. ನಿನ್ನ ಕಿವಿಯ ಕಿಲ್ಬಿಷದಿಂದ ಇಬ್ಬರು ದೈತ್ಯರು ಹುಟ್ಟಿದ್ರು. ಮಧುಕೈಟಭ. ಮಧುಕೈಟವರು ಆ. ಅವರವರೊಳಗೆ ನಾಮಕರಣ ಮಾಡಿಕೊಂಡು ಆ. ನೇರವಾಗಿ ಎದ್ದು ಕಂಡದ್ದು ನಿನ್ನನ್ನು. ಆ, ಮಾತ್ರ ಅಲ್ಲ, ನಿನ್ನ ಕಮಲದಿಂದ ನಾಭಿ ಕಮಲದಿಂದ ಹುಟ್ಟಿದ ಆ. ಬ್ರಹ್ಮನನ್ನು. ನೀನು ಮಲಗಿದ್ದೆ. ಆ. ಹೇಗೆ ಮಲಗಿದ್ದೆ? ಆ. ಆಲದೆಲೆಯ ಮೇಲೆ ಬಾಲಮುಕುಂದನಾಗಿ ಆ. ಕಾಲಬೆರಳನ್ನು ಚಿಪ್ತಾ ಇದ್ದೆ. ಹೌದು. ನೀನು ಮಲಗಿದ್ದನ್ನ ಅವ್ರು ನೋಡ್ಲಿಲ್ಲ. ಆ. ನಿನ್ನ ನಾಭಿಯಿಂದ ಮೇಲೆದ್ದು ಬಂದ ಕಮಲದ ಪೀಠರಾಗಿ ಕುಳಿತಿರುವ ಬ್ರಹ್ಮನನ್ನು ಕಂಡು ಅವನನ್ನು ಪೀಡಿಸುವುದಕ್ಕೆ ಆರಂಭಿಸಿದ್ರು. ಆಗ ಅವ್ಯಕ್ತ ಶಕ್ತಿಯ ಆದೇಶದಂತೆ ಕಮಲದ ನಾಳದಲ್ಲಿ ಬ್ರಹ್ಮನು ಅಡಗಿದ. ಆಗ ಕಂಡದ್ದು ಮಧುಕೈಟವರು ನಿನ್ನನ್ನು. ನಿನಗೆ ಎಚ್ಚರವಾಯಿತು. ನಿನ್ನೊಡನೆ ಹೋರಾಟ ಮಾಡಿದ್ರು. ನೀನು ಅವರೊಡನೆ ಹೋರಾಟ ಮಾಡಿದೆ. ಹಾಗೆ ಬರೇ ಕೈಯಲ್ಲಿ. ಹೌದಪ್ಪ. ಉರುಳ ಪಂಚಸಹಸ್ರ ಕಾಲ ಅಲ್ಲಿ ಆದದ್ದು ನಿನಗೆ ಸೋಲು. ಆ ಅದ್ಭುತ ದೈತ್ಯರಾದಂತಹ ಮಧುಕೈಟವರನ್ನು ನಿನ್ನಿಂದ ಗೆಲ್ಲುವುದಕ್ಕಾಗಲಿಲ್ಲ. ಆಗ ಏನ್ ಮಾಡಿದೆ? ಸಂಕಲ್ಪ ಮಾತ್ರದಿಂದಲೇ ನನ್ನನ್ನು ಆಜ್ಞೆ ಮಾಡಿ ಕಳುಹಿಸಿಕೊಟ್ಟೆ. ಮರು ಕ್ಷಣಕ್ಕೆ ಆ ದೈತ್ಯರನ್ನು ಕೊಂದವನು ನಾನು. ಮಧುವಿನಿಂದ ಮೇದಿನಿಯನ್ನು, ಕೈಟವನಿಂದ ಕಲ್ಲು ಮರಗಳನ್ನು ಸೃಷ್ಟಿಸುವುದಕ್ಕೆ ತಾತ್ಪರ್ಯ ಮಧುಕೈಟವರನ್ನು ಕೊಲ್ಲುವುದಕ್ಕೆ ಆರಂಭದಿಂದಲೂ ದುಡಿಯುತ್ತಾ ಬಂದವನು ನಾನು. ಹಾಗೆ ದುಡಿದಂತಹ ನನಗೆ ಗೌರವ ಇಲ್ಲಲ್ಲ. ಇನ್ನು ಎಷ್ಟು ವರ್ಷ ದುಡಿಬೇಕಾ? ನೀನೇ ನನಗೆ ಗೌರವ ಕೊಡುವುದಿಲ್ಲ ಅಂತ ಆದ್ಮೇಲೆ ಬೇಡ, ನಾನು ಹೊರಟೆ. ಅಂದ್ರೆ ಕರವನ್ನ ಏರುವುದಿಲ್ಲ, ನಾನು ನಿನ್ನ ಕೈಯನ್ನು ಏರುವುದಿಲ್ಲ. ಏರುವುದಿಲ್ಲ. ದರ್ಶನ ತಿಳಿದು ನಿನ್ನೆ ಒಳವ ನಾನು ಅವರನ್ನು ಕರೆದೆಯ ಒಲವು ತಲೆಗೇರಿರುವುದನ್ನು ಇಳಿಪೆಗಳಿಲ್ಲ
ಸುದರ್ಶನ, ಬೇಕಾದ್ರೂ ಮಾಡ್ಕೋ ಹೋಗು. ಇಷ್ಟು ದಿವಸ ನಿನ್ ಗೌರವ ಕೊಟ್ಟದ್ದೇ ಹೆಚ್ಚಾಯ್ತು, ಹಾ. ಹೌದೇನಾ? ಏನ್ ಗೌರವ ಕೊಟ್ಟಿದ್ದೀನಿ? ಏ ಸಾಲ ಎಸ್ಬೇಡ. ಈಗ ನೋಡಿದೆಯಲ್ಲ ನಿನ್ನ ಪರಿಸ್ಥಿತಿ ಅಂತ. ಅಹಂಕಾರದ ಪಿತ್ತ ನಿನ್ನ ತಲೆಗಡರಿದ ಕಾರಣದಿಂದ ಅದು ನನ್ನ ಬದುಕಿಗೆ ಅಲಂಕಾರ ಅಂತ ತಿಳ್ಕೊ. ಹೌದೇನಾ? ಹಾ. ಹಿಂದೆ ಎಷ್ಟು ಕೆಲಸ ಮಾಡಿರ್ಬೋದು. ಹಾ. ಈ ಸಂದರ್ಭಕ್ಕೆ ಸರಿಯಾಗಿ ಹಾ. ಏನ್ ಮಾಡಿದ್ದೀಯ ವಿಶೇಷ ಎನ್ನುವುದಬೇಕು. ಹಾ. ಅದಕ್ಕಿಂತ ವಿಶೇಷ ಹಾ. ನನ್ನ ಕೃಪೆಯೋ ಆಶೀರ್ವಾದವೋ ಇಲ್ಲದೆ ಹಾ. ನೀನ್ ಏನು ಕೆಲಸ ಮಾಡುವುದ? ನಾನಾಗಿ ಸ್ವತಂತ್ರವಾಗಿ ಕೆಲಸ ಮಾಡಬಲ್ಲೆ. ಹೌದಾ? ಓ. ಹಾಗಿದ್ರೆ ಹಾ. ತಲೆ ಏರುವುದಿಲ್ಲ. ನಿನಗ ಅಹಂಕಾರ. ಹೌದು. ಏನು? ಈಗ ಮಾಡಿದ ಕೆಲಸ ಏನಾಯ್ತು ಗೊತ್ತಾ? ಏನಾಯ್ತು? ಉಂಡ ಮನೆಗೆ ಎರಡೆನ್ನುವ ಕೆಲಸ ಆಯ್ತು. ಅದೇ ಹೌದಾದ್ರೂ ಏನು? ಅದಕ್ಕಾಗಿ ಶಿಕ್ಷೆ ಆಗ್ಬೇಕು ನಿನಗೆ. ಯಾರಿಗೆ? ನಿನಗೆ. ಎಂತ ಶಿಕ್ಷೆ ಕೊಡ್ತೀನಿ? ಎಂತ ನೀ ಎಂತ ಶಿಕ್ಷೆ ಕೊಡ್ತೀನಿ? ಶಿಕ್ಷೆಯ ನಿನಗ? ನೀ ಎಂತ ಶಿಕ್ಷೆ ಕೊಡ್ತೀನಿ? ನೀನು ಇಲ್ಲಿ ಇರುವುದಲ್ಲ, ಹಾ. ನಿನಗೆ ಇಲ್ಲಿದ್ದ ಸ್ಥಾನ ಹೆಚ್ಚಾಯ್ತು. ಹಾ. ಹಾಗಾಗಬಾರದು ಅಂತಾದ್ರೆ ಹಾ. ನಿನಗೆ ಬುದ್ಧಿ ಬರಬೇಕು, ಜ್ಞಾನೋದಯ ಆಗ್ಬೇಕು. ಹಾ. ಹಾ. ಭೂಲೋಕದಲ್ಲಿ ಮಾನವರಾಗಿ ಬಿಟ್ಟಿರು ಹೋಗು. ಹರಿಯ ನುಡಿಯನು ಕೇಳಿ ಸುದರ್ಶನಗೆ ಸುಜ್ಞಾನತೆಯು ಮೂಡಲು ಕರವ ಜೋಡಿಸಿ ಚರಣ ಕೆರಗುತ ನುತಿಸಿದ ಮನ್ನಿಸೆನ್ನ ಪರಾಧವ ಮಾಧವ ಕೇಶವ ಮುಕುಂದ ಮುರಾರಿ ಮನ್ನಿಸೆಲ್ಲ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಎನ್ನೊಳೇತಕ್ಕೆ ಭೇದ ನಿನ್ನೊಳಿಲ್ಲವೂ ವಾದ ಎನ್ನೊಳೇತಕ್ಕೆ ಭೇದ ನಿನ್ನೊಳಿಲ್ಲವೂ ವಾದ ಮುನ್ನದಲ್ಲಿದೆ ಪಾದ ಇನ್ನು ಅಂತೂ ಕೋಮೋದ ಅಪರಾಧವ ಮಾಧವ ಮುಕುಂದನೇ ಮಾಧವ ಮನ್ನಿಸೆಲ್ಲ ಅಪರಾಧವ ಮಾಧವ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ದೇಹಿ ಮಾಂ ದೇಹಿ ಮಾಂ ದೇಹಿ ಮಾಂ. ಮಾಧವ, ಮುಕುಂದ, ಅಚ್ಯುತ, ಅನಂತ, ಮಧುಸೂದನ, ನರಹರಿ. ಹೌದು ಸ್ವಾಮಿ, ಮತಿಗೆ ಅಡಚಿದಂತಹ ಅಜ್ಞಾನದ ಅಂಧಕಾರ ನಿನ್ನ ಶಾಪದಿಂದ ಜರ್ರನ್ನೇ ಜಾರಿ ಹೋಯಿತು. ಸ್ವಾಮಿಯೇ, ನೀನಿಲ್ಲದೆ ನಾನಿಲ್ಲ. ನನ್ನ ಬದುಕಿಗೊಂದು ವ್ಯಕ್ತಿತ್ವ ಅಸ್ತಿತ್ವ ಅಂತ ಬಂದದ್ದಿದ್ರೆ ಅದು ನಿನ್ನಿಂದಲೇ ಹೊರತಾಗಿ ನನ್ನಿಂದ ಅಲ್ಲ ಎನ್ನುವುದು ನನಗೆ ಅರ್ಥವಾಯಿತು ಸ್ವಾಮಿ. ಆಳೊಬ್ಬ ಶ್ರಮಿಸಬಹುದು, ಅರಸರಾದವನು ಅವಕಾಶ ಕೊಡದೆ ಹೋದರೆ ಆಳಿಗೆ ದುಡಿಯುವುದಕ್ಕಾದರೂ ಎಲ್ಲಿ ಅವಕಾಶ ಇದೆ, ಎಲ್ಲಿ ಅಸ್ತಿತ್ವ ಇದೆ ಸ್ವಾಮಿ? ಎಳೆ ಮಕ್ಕಳು ತಿಳಿಯದೆ ತಪ್ಪು ಮಾಡುವುದು ಸಹಜ. ತಪ್ಪು ಮಾಡಿದೆ ಮಗು ಎನ್ನುವ ಕಾರಣಕ್ಕಾಗಿ ಯಾವ ತಂದೆ ತಾಯಿಯೂ ಮಗುವಿನ ಕತ್ತನ್ನು ಕತ್ತರಿಸಿ ಎಸೆಯುವುದಿಲ್ಲ. ಆ ಮಗುವನ್ನು ತಿದ್ದಿ ಬುದ್ಧಿ ಹೇಳಿ ಮುಂದೆ ತಪ್ಪು ಮಾಡಿದ ರೀತಿಯಲ್ಲಿ ಕೈ ಹಿಡಿದು ನಡೆಸಬೇಕಾದ್ದು ತಂದೆಯ ಕರ್ತವ್ಯವಾಗಿದೆ. ನೀನು ಲೋಕದ ತಂದೆ ರಮಾಧವ. ಓ ನಾರಾಯಣ, ಈ ಮಗು ಮಾಡಿದ ಅವಿವೇಕವನ್ನು ಅಜ್ಞಾನವನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸಬೇಕು. ನೀನಲ್ಲದೆ ಗತಿ ಇಲ್ಲ. ಅನ್ಯತಾ ಶರಣಂ ನಾಸ್ತಿ, ತ್ವಮೇವ ಶರಣಂ. ದರ್ಶನ, ಹೌದು, ಅಜ್ಞಾನದ ಅಂಧಕಾರದಿಂದ ಬಳಲುತ್ತಿರುವಂತಹ ನಿನಗೆ ಜ್ಞಾನೋದಯವಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಶಿಕ್ಷೆಯನ್ನು ವಿಧಿಸಿತು. ಶಿಕ್ಷೆ ಎನ್ನುವುದು ಶಿಕ್ಷಣದ ರೂಪದಲ್ಲಿ ಇರಬೇಕಂತೆ. ಅಲ್ಲವೇ? ಆಡಿದಂತಹ ಮಾತಿಗೆ ಎಂದೂ ಹುಸಿ ಇಲ್ಲವೇ ಇಲ್ಲ. ನೀನೀಗ 1000 ಕಾಲುಗಳುಳ್ಳಂತಹ ಸುದರ್ಶನ, ಭೂಭುಜನಾಗಿ 1000 ಕೈಗಳನ್ನ ಹೊತ್ತು ನೀನು ಭೂಲೋಕದಲ್ಲಿ ಪ್ರಖ್ಯಾತಿಯನ್ನ ವಿಖ್ಯಾತಿಯನ್ನ ಪಡೆಯಬೇಕು. ಅಷ್ಟೇ ಅಲ್ಲ, ಈ ಶಾಪಕ್ಕೆ ವಿಮೋಚನೆ ಯಾವಾಗ? ಮುಂದೊಂದು ಸಂದರ್ಭದಲ್ಲಿ ನಾನೇ ಬ್ರಾಹ್ಮಣನಾಗಿ ನಿನ್ನ ಎದುರಿಗೆ ಯುದ್ಧವನ್ನ ಸಾರಿದಾಗ ನಿನಗೆ ಶಾಪ ವಿಮೋಚನೆ ಆಗ್ತದೆ. ಹೋಗಿ ಬಾ. ನಾರಾಯಣ,
ನನ್ನ ಕಡೆಯ ಮಾತನ್ನು ಕೇಳು ಸ್ವಾಮಿ. ನಾನು ಮೇಳ ಬಿಡ್ತೇನೆ ಅಂತ ಹೇಳಿದೆ. ಹೌದು, ಅದು ಕೇವಲ ಕೋಪದಿಂದ ಆಡಿದ ಮಾತು. ನಾನಿದ್ದರೂ ಈ ಅನಂತ ಪದ್ಮನಾಭನ ಮೇಳವೇ, ಇಲ್ಲದೆ ಹೋದ್ರು ಅನಂತ ಪದ್ಮನಾಭನ ಮೇಳ. ಹೌದಾ? ಆದ್ರೆ ಎಷ್ಟಾದ್ರೂ ನೀನಿಲ್ದೇ ಇದ್ರೆ ಸರಿಯಾಗುದಿಲ್ಲ ಎನ್ನುವಂತ ಕಾರಣಕ್ಕಾಗಿಯೇ ತಾತ್ಕಾಲಿಕವಾಗಿ ಕಳಿಸ್ಕೊಡುವುದು ಬಿಟ್ರೆ ಕೊನೆವರೆಗೆ ನೀನು ಇರುವುದೇ. ನಾರಾಯಣ ನಾರಾಯಣ ನಾರಾಯಣ. ಶುಭವಾಗಲಿ. ಬರುವಂತೆ ಆಲೋಚನೆ. ಮಂಗಲಂ ರಘುಕುಲ ತಿಲಕನಿಗೆ, ರಘುಕುಲ ತಿಲಕನಿಗೆ. ಮಂಗಲಂ ರಘುಕುಲ ತಿಲಕನಿಗೆ, ರಘುಕುಲ ತಿಲಕನಿಗೆ. ವೇದಗಳಾಂಕನು ತಂದವಗೆ, ವೇದಗಳಾಂಕನು ತಂದವಗೆ. ವೇದಿನಿ ಬೆನ್ನಲಿ ಹೊತ್ತವಗೆ, ವೇದಗಳಾಂಕನು ತಂದವಗೆ. ವೇದಿನಿ ಬೆನ್ನಲಿ ಹೊತ್ತವಗೆ. ಕ್ರೋಧದಿ ಹಿರಣ್ಯನ ನೀಡುವಗೆ, ಕ್ರೋಧದಿ ಹಿರಣ್ಯನ ಸೀಳುವಗೆ. ಅಚ್ಯುತ ನರಗರಿ ಯಾದವಗೆ, ಅಚ್ಯುತ ನರಗರಿ ಯಾದವಗೆ. ಮಂಗಲೋ ರಘುಕುಲ ತಿಲಕನಿಗೆ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹರ ರೂಪ. ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಮೀನ ಬಂಧುವ. ನಾರಾಯಣತೆ ನಮೋ ನಮೋ. ನಾರಾಯಣ ಧರ್ಮೋತ್ತಮ ಉದಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದ ಗೋಪಾಲಾಯ ಶ್ರೀ ಗೋವಿಂದಾಯ ನಮೋ ನಮಃ.